ಇವತ್ತು ನಮ್ಮ ಅಂಶ ಏನಂದ್ರೆ ಎಕ್ಸ್ಟ್ರಾರ್ಡಿನರಿ ಗಾಡ್ ಆರ್ಡಿನರಿ ಮ್ಯಾನ್. ಸಾಧಾರಣವಾದಂತ ಮನುಷ್ಯರು ನಾವು, ಆದರೆ ಅಸಾಧಾರಣವಾದಂತ ದೇವರು. ಸಾಧಾರಣವಾದಂತ ಮನುಷ್ಯರು ನಾವು, ದೇವರು ಸಾಧಾರಣವಾದಂತ ದೇವರಲ್ಲ. ಆತನು ಅದ್ಭುತಕರನು, ಆಲೋಚನಕರ್ತನು, ಬಲವುಳ್ಳಂತ ದೇವರಾಗಿದ್ದಾರೆ. ಈ ದಿನ ನಾವು ಆಲ್ಮೋಸ್ಟ್ కొనేకి ಬರ್ತಾ ఇదివి. ఈ వర్షದ కొనే తింಗಳಲ್ಲಿ, ఈ సంవత్సరంలో మనము చివరి వారాలలో వస్తున్నాం. సాధారణంగా మనము ఎక్కువ ప్లాన్స్ చేస్తూ ఉన్నాం. ఏం ప్లాన్స్ అంటే, వచ్చే సంవత్సరము మరి అన్నీ ఇంక్రీజ్ అవ్వాలని, అంటే ಅన్ని ಅಭಿವೃದ್ಧಿ ಅవ్వాలని మనం ಆಶಿస్తున్నాం. ನಮ್ಮ ಹಣಕಾಸು ಅಭಿವೃದ್ಧಿ ಆಗಬೇಕು, ನಮ್ಮ ಬಟ್ಟೆಗಳ ಅಭಿವೃದ್ಧಿ ಆಗಬೇಕು, ನಮ್ಮ ಕುಟುಂಬ ಅಭಿವೃದ್ಧಿ ಆಗಬೇಕು, ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಎಂಬುದಾಗಿ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಹೊಸ ವರ್ಷದಲ್ಲಿ ದೇವರು ಅನೇಕ ರೀತಿಯಾಗಿ ದೇವರು ಆಶೀರ್ವಾದ ಮಾಡಬೇಕೆಂಬುದಾಗಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಬಾರಿ ಓದ್ಕೊಳ್ಳೋಣ. ಅಪೊಸ್ತಲರ కార్యములు 6వ అధ్యాయం 7వ వచనము. దేవుని వాక్యము ప్రబలమై శిష్యుల సంఖ్య యెరూషలేములో బహుగా విస్తరించిన. అభివృద్ధి అయింది దేవుని వాక్యం. అపొస్తలుల కాలంలో దేవుని వాక్యం హెచ్చించబడింది. ಕಾಣದಲ್ಲಿ ಸಿಸ್ಟರ್, ದೇವರ ವಾಕ್ಯವು ಪ್ರಬಲವಾಯಿತು. ಬಹಳವಾಗಿ ಹೆಚ್ಚುತ್ತಾ ಬಂತು. ಹಲ್ಲೆಲೂಯಾ. ಸಾಕು. ಮೊದಲನೇ ಥೆಸಲೋನಿಕೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಮೊದಲನೇ ಥೆಸಲೋನಿಕೆ ಬರೆದ ಪತ್ರಿಕೆ 4ನೇ అధ్యాయ 10ನೇ వచన. అలాగుననే ఉన్న సహోదరులందరినీ మీరు ప్రేమించుచున్నారు. ಹೆಚ್ಚುತ್ತಾ ಬರುತ್ತಿದ್ದೀರಿ. ಹಲ್ಲೆಲೂಯಾ. ನಾವು ಸಾಧಾರಣವಾಗಿ ಈ ವರ್ಷದ ಕೊನೆ ವಾರಗಳಲ್ಲಿ ನಾವಿದ್ದೇವೆ. ಇನ್ನು ಅದೊಂದು 4, ಇದೊಂದು 2, 5 ವಾರ ಇದೆ ಅಷ್ಟೇ. ಅದೇ ಹೊಸ ವರ್ಷದಲ್ಲಿ ನಾವು ಅಭಿವೃದ್ಧಿ ಆಗಬೇಕು, ಹೆಚ್ಚಿಸ್ಬೇಕು ಎಂಬುದಾಗಿ ಪ್ಲಾನ್ ಮಾಡ್ತಿರುವಂತವ್ರು ಕೈ ತೋರಿಸಿ. ನಿಮ್ ಕೈ ನಾಚಿಕೆ ಪಡಬೇಡಿ, ಕೈ ತೋರಿಸಿ. ನಾವು ಅಭಿವೃದ್ಧಿ ಆಗಬೇಕು ಎಂಬ ಆಸೆ ಇದ್ದವರು ಕೈ ತೋರಿಸಿ. ಆಸೆ ಇದ್ದಂತ ಪ್ರಾಣವನ್ನು ದೇವರು ಪೂರ್ಣೈಸುತ್ತಾರೆ. ಹಲ್ಲೆಲೂಯಾ. ಕೆಲವರು ಥ್ಯಾಂಕ್ ಯು. ಇದು ಸಭೆಯಲ್ಲಿ ಪ್ರೀತಿ, ಇಲ್ಲಿ ಸಹವಾಸ ಇರ್ತದೆ. ಸಭೆಯಲ್ಲಿ ಪ್ರೀತಿ ಸಹವಾಸ. ಇದು ಕಂಪನಿ ಅಲ್ಲ. ನಾನು ಬಾಸ್, ನೀವು ಎಂಪ್ಲಾಯೀಸ್ ತರ ಅಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದಂತವ್ರು. ಹಲ್ಲೆಲೂಯಾ. ನಾನು ಕೆಲಸಗಾರನು, ನೀವು ಕೆಲಸ ಮಾಡುವಂತವ್ರು. ಇಲ್ಲಿ ಯಾರು ಬಾಸ್ ಇಲ್ಲ. ಅರ್ಥ ಆಯ್ತಲ್ಲ? ಹಲ್ಲೆಲೂಯಾ. ఇంక్రీజ్. ఎవ్రీబడి లైక్స్ ఇంక్రీజ్. అందరూ అభివృద్ధి అవ్వాలని చూస్తున్నారు. కొంతమంది నల్లగా ఉన్నవారు కొద్దిగా ఇంకా తెల్లగా వాళ్ళ కొత్త సంవత్సరంలో 2025 అని కొంతమంది అనుకుంటున్నారు. అవునా లేదా? కొంతమంది లావుగా ఉన్న వాళ్ళు తక్కువైపోవాలంటున్నారు. కొంతమంది బ్యాంక్ బ్యాలెన్స్ ఎక్కువాలని చూస్తున్నారు, సంపాదన పోగు చేసుకోవాలని. కొంతమంది గోల్డ్ బిస్కెట్, బంగారము కొన్ని బంగారాన్ని అభివృద్ధి చేసుకోవాలని చూస్తున్నారు. అయితే ಒಕ್ಕటి చాలా ಶಾಶ್ವತమైనది, ಶಾಶ್ವತವಾದದು. ಅದನ್ನು ನಾವು ಸ್ವಲ್ಪ ಗಮನಕ್ಕೆ ತಂದ್ರೆ, ದೇವರ ವಾಕ್ಯದಲ್ಲಿ ಕ್ರಿಸ್ತನನ್ನು ಹೇಗೆ ನಾವು ಹೆಚ್ಚಿಸಬೇಕು ನಮ್ಮ ಜೀವನದಲ್ಲಿ, ಅದು 3 ಅಂಶಗಳು ನಾನು ಕ್ಲುಪ್ತವಾಗಿ ಹೇಳುತ್ತೇನೆ ನಿಮಗೆ. ಕ್ರಿಸ್ತನನ್ನು ಹೆಚ್ಚಿಸಬೇಕು ನಮ್ಮ జీవనದಲ್ಲಿ. క్రీస్తు మన జీవితంలో ఏ విధంగా మనం హెచ్చించగలుగుతాం? హౌ వీ కెన్ ఇంక్రీజ్ క్రైస్ట్ ఇన్ అవర్ లైఫ్. క్రీస్తుని మనము మన జీవితంలో మనము ఎలా ಹೆಚ್ಚಿಸగలుగుతాం? ఇప్పుడు మనం చదివినట్టు వాక్య భాగంలో, ನಾವು ಓದಿರಂತ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನದಲ್ಲಿ
ಬ್ಯಾಪ್ಟಿಸಮ್ ಕೊಡುವಂತ ಯೋಹಾನನ್ನು ಯೇಸು ಸ್ವಾಮಿನ ನೋಡಿ ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಈ ಯೋಹಾನು, ಬ್ಯಾಪ್ಟಿಸಮ್ ಕೊಡುವಂತ ಯೋಹಾನ್, ಆತನ ಸ್ಟೇಟ್ಮೆಂಟ್ ಯೇಸು ಸ್ವಾಮಿ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ಯೋಹಾನ್ ಅಂದ್ರೆ, ಸ್ತ್ರೀ ಗರ್ಭದಲ್ಲಿ ಹುಟ್ಟಿರುವ ಜನರಲ್ಲಿ ಅತಿ ಬಲವಂತ ಉಳ್ಳಂತ ಆಶೀರ್ವಾದ ಹೊಂದಿರುವಂತ ಮನುಷ್ಯನಿದ್ದನು. ಯೇಸು ಸ್ವಾಮಿ ಅವ್ರ ಬಗ್ಗೆ ಹೇಳಿದ್ದಾರೆ, ಈ ಲೋಕದಲ್ಲಿ ಆದಾಮಿಂದ ಇವತ್ತುವರೆಗೂ ತಾಯಿಯ ಗರ್ಭದಲ್ಲಿ ಹುಟ್ಟಿರುವಂತ ಪುರುಷರಲ್ಲಿ ಯೋಹಾನ್ಗಿಂತ ದೊಡ್ಡವರು ಯಾರಿಲ್ಲ ಯೇಸು ಸ್ವಾಮಿ ಆದ್ಮೇಲೆ. ಆ ಮನುಷ್ಯ ಯೇಸು ಸ್ವಾಮಿ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿ. ಹೇಗೆ ನಾವು ಕ್ರಿಸ್ತರನ್ನು ಹೆಚ್ಚಿಸುತ್ತೇವೆ? ಕೆಲವರು ನಮ್ಮ ಬಿಲಿವರ್ಸ್ ಸಂಡೇ ಬಂದ್ರೆ ಚೆನ್ನಾಗಿ ತಿಂದು ಮಲಗಿಬಿಡ್ತಾರೆ, ಈ ಹೊಟ್ಟೆ ಇನ್ನೂ 1 ಇಂಚು ಜಾಸ್ತಿ ಆಗ್ತದೆ, ಹೆಚ್ಚಾಗಿ ಬಿಡ್ತಾ ಇದೆ. ಹೊಟ್ಟೆ ಜಾಸ್ತಿ ಆಗಬಾರ್ದು. ಯಾರ ಸೈನ್ಸ್ ಹೇಳ್ತಾ ಇದೆ, ಈ ಬಾಡಿಗೆ, ಈ ಚೆಸ್ಟ್ಗೆ ಕರೆಕ್ಟ್ ಆಗಿರ್ಬೇಕು ಹೊಟ್ಟೆ ಇದ್ದವ್ರು ನನಗೆ ಕ್ಷಮಿಸಿ. ಆ ಮೆಡಿಕಲ್ ಸೈನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿನ್ನ ಚೆಸ್ಟ್ ಎಷ್ಟಿದೆಯೋ ನಿನ್ನ ಹೊಟ್ಟೆ ಕೂಡ ಹಂಗೆ ಇರ್ಬೇಕು. ಚೆಸ್ಟ್ಗೆ ಇದು ಮುಂದೆ ಬರಬಾರ್ದು, ಹಿಂಗೆ ಅದು ಹೆಚ್ಚಾಗಬಾರ್ದು. ಅವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನಾವು ಶರೀರವನ್ನು ನಾವು ಗಮನಕ್ಕೆ ಇಟ್ಕೊಳ್ತೇವೆ, ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಳ್ತೇವೆ, ಕುಟುಂಬದ ಪರಿಸ್ಥಿತಿಗಳನ್ನು ನಾವು ಗಮನಕ್ಕೆ ತಂದುಕೊಳ್ತೇವೆ. ಆದ್ರೆ ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ಹೇಗೆ ನಾವು ಹೆಚ್ಚಿಸಬೇಕು? ಯಾವಾಗಾದ್ರೂ ಯೋಚನೆ ಮಾಡಿದ್ರ? ಜಾನ್ ದ ಬ್ಯಾಪ್ಟಿಸ್ಟ್, ಆತನು ಕ್ರಿಸ್ತನನ್ನು ಹೆಚ್ಚಿಸ್ತಾ ಇದ್ದಾನೆ. 3 ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈತನು ಎಲ್ಲಿ ವಾಸವಾಗ್ತಾ ಇದ್ದಾರೆ? ಮಾರ್ಕ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನ. ಈತನ ಲೈಫ್ ಸ್ಟೈಲ್ ನೋಡೋಣ ಪ್ರಿಯರೇ. ಈತನ ಲೈಫ್ ಸ್ಟೈಲು ಮಾರ್ಕ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನ. ಯಾರಾದ್ರೂ ಮೊಬೈಲ್ಸ್ ಇದ್ರೆ ದಯವಿಟ್ಟು ಸ್ವಿಚ್ ಆಫ್ ಮಾಡಿ. ಒಂಟೆಯ ಕೂದಲನ್ನು ಆತನು ಒದಗಿಸಿಕೊಂಡು ಮಿಡತೆಗಳನ್ನು, ಕಾಡು ಜೇನನ್ನು ಎಲ್ಲಿ ವಾಸ ಮಾಡ್ತಾ ಇದ್ರು ಇವರು? ಕಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಾಡು ಪ್ರದೇಶ. ಆತನು ತಿನ್ನೋ ಲೈಫ್ ಸ್ಟೈಲ್ ಬೇರೆ. ಆತನ ಮಿಡತೆಗಳನ್ನು, ಈ ಜೇನು, ಇವು ತಿನ್ನೋಂತ ವ್ಯಕ್ತಿ. ಕಾಡು ಪ್ರದೇಶ ಅಂದ್ರೆ ಏನು? ಕಾಡು ಪ್ರದೇಶ ಅಂದ್ರೆ ಏನಂದ್ರೆ, ಕಾಡಲ್ಲಿ ಅರಣ್ಯದಲ್ಲಿ ಇರುವಾಗ ಬೆಳಗೊತ್ತು ಬಿಸಿಲು, ರಾತ್ರಿಯಲ್ಲಿ ಚಳಿ. ಕಾಡು ಪ್ರದೇಶದಲ್ಲಿ ಆತನು ವಾಸ ಮಾಡಿದಾನೆ ಅಂದ್ರೆ ಅರ್ಥ ಏನಂದ್ರೆ, ಆತನು ಒಂಟರಿಯಾಗಿ ಆತನು ವಾಸ ಮಾಡಿದಾನೆ. ಆತನು ಒಂಟರಿ ಜೀವನ, ಆತನ ಜೀವನದಲ್ಲಿ ಲೋನ್ಲಿನೆಸ್, ಯಾರಿಲ್ಲ ಆತನಿಗೆ ಜಾಸ್ತಿ ಸ್ನೇಹಿತರು. ಆತನ ಹೃದಯದಲ್ಲಿ ಎಲ್ಲ ಕೂಡ ತುಂಬಿರೋದು ಯಾರೆಂದ್ರೆ ಯೇಸು ಸ್ವಾಮಿ ಮಾತ್ರ. ಯೇಸು ಸ್ವಾಮಿ ಬಗ್ಗೆನೇ ಆತನ ಯೋಚನೆ ಮಾಡ್ತಾ ಇದ್ದಾರೆ. ಈತನು ದ ಫಸ್ಟ್ ಕ್ವಾಲಿಟಿ. ನಾವು ಯೇಸು ಸ್ವಾಮಿಯನ್ನು ನಮ್ಮ ಜೀವನದಲ್ಲಿ ಹೆಚ್ಚಿಸಬೇಕಂದ್ರೆ ಮೊದಲನೇ ಲಕ್ಷಣ ಏನಂದ್ರೆ, ನಾವು ಕಾಡು ಪ್ರದೇಶಗಳಲ್ಲಿ ಅನುಭವ ನಮ್ಮ ಜೀವನದಲ್ಲಿ ಬರಬೇಕಾಗಿದೆ. ಆ ಕಾಡು ಪ್ರದೇಶ ಅನುಭವ ಅಂದ್ರೆ ಏನಂದ್ರೆ, ಒಂಟರಿಯಾಗಿ, ಬ್ರೋಕನ್ನೆಸ್, ಈ ಲೋಕದ ಸಹವಾಸದಲ್ಲಿ, ಈ ಲೋಕದ ಜನರೊಂದಿಗೆ ಹೆಚ್ಚಿನ ಸಹವಾಸ ಇಲ್ಲದೆ, ಈ ಲೋಕದ ಪಾರಂಪರ್ಯ ಆಚಾರಗಳಿಗೆ ದೂರವಾಗಿ ಆವಾಗ ಕಾಡು ಅನುಭವದಲ್ಲಿ ನಾವು ಇರ್ತೇವೆ. ಅಂದ್ರೆ ನಮ್ಮ ಹೃದಯ ಮುರಿದಾಗಿರ್ತದೆ ದೇವರಿಗಾಗಿ. ಆತನು ಈ ಲೋಕಕ್ಕೆ ಸ್ವಲ್ಪ ದೂರವಾಗಿ, ಸ್ನೇಹಿತರಿಗೆ ದೂರವಾಗಿ, ಎಲ್ಲರಿಗೂ ದೂರವಾಗಿ ಆತನು ದೇವರಿಗೆ ಆತನು ಸನ್ನಿಹಿತವಾದಂತ ಸಹವಾಸದಲ್ಲಿ ಆತನು ಬೆಳೆದಿದ್ದಾನೆ. ನನ್ನ ಪ್ರಿಯರೇ, ಒಬ್ಬ ದೈವ ಸೇವಕನು ಈ ರೀತಿಯಾಗಿ ಹೇಳಿದ್ದಾನೆ ಇಂಗ್ಲಿಷ್ ಅಲ್ಲಿ, ಬ್ರೋಕನ್ನೆಸ್ ಇಸ್ ರಿಕ್ವೈರ್ಮೆಂಟ್ ಟು ಬಿ ಯೂಸ್ಡ್ ಇನ್ ಗಾಡ್ಸ್ ಕಿಂಗ್ಡಮ್.
ಈಸ್ ಎ ವೆರಿ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್. ಅಂದ್ರೆ ಮುರಿದು ಹೋಗಿರುವಂತ ಹೃದಯ, ದೇವರ ರಾಜ್ಯದಲ್ಲಿ ದೇವರು ನಿನ್ನನ್ನು ಆರಿಸಿಕೊಂಡು ದೇವರ ರಾಜ್ಯ ಅಭಿವೃದ್ಧಿಗೆ ಬೇಕಾದಂತ ಜನರು ಯಾರಂದ್ರೆ ಮುರಿದು ಹೋಗಿರುವಂತ ಹೃದಯ, విరిగి నలిగిన హృదయము, నీవు దేవునితో కలిగి ఉండాలి అనుభవం. హల్లెలూయా. విరిగి నలిగిన హృదయం ఎటువంటిది అంటే ನೀನು ಪ್ರತ್ಯೇಕమైన ಸ್ಟೈಲ್, ನೀನು ಲೋಕದವರಿಗೆ ನೀ ದೂರವಾಗಿದ್ದಿ, ನಿನ್ನ ಫುಡ್ ಸ್ಟೈಲ್ ಡಿಫರೆಂಟ್ ಆಯಿತು, ನೀನು ಹಾಕಿರೋ ಬಟ್ಟೆ ಬೇರೆ ಆಗಿದೆ, ನಿನ್ನ ಮಾತು ಶೈಲಿ ಬದಲಾವಣೆ ಆಗಿದೆ. ಯಾಕಂದ್ರೆ ಆ ಕ್ರಿಸ್ತನಿಗೋಸ್ಕರ ಕ್ರಿಸ್ತನು ಯೋಹಾನ ಜೀವನದಲ್ಲಿ ಆತನು ಕ್ರಿಸ್ತನನ್ನು ಹೆಚ್ಚಿಸಬೇಕೆಂಬುದಾಗಿ ಆತನ ಯೋಚನೆ ಆಗಿದೆ. ನಿಮ್ಮ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ಏನು ಹೆಚ್ಚಿಸಬೇಕೆಂಬುದಾಗಿ ನೀವು ಯೋಚನೆ ಮಾಡ್ತಾ ఇద్దరా? మీ జీవితంలో నా జీవితంలో ఏది ఎదగాలి, ఏది పెరగాలి, ఏది అభివృద్ధి అవ్వాలని మీరు ఆలోచిస్తున్నారు. క్రీస్తుని మాత్రం అభివృద్ధి పరిచినట్లయితే, క్రీస్తు నీ జీవితంలో హెచ్చించినట్లయితే నీవు రియల్ గా దీవించబడతావు. హల్లెలూయా. ఏది హెచ్చించబడిన తర్వాత, ఏది నీలో కలిగిన సరే క్రీస్తు నీలో హెచ్చించబడకపోయినట్లయితే అది రియల్లీ ఘనత కాదు. విరిగి నలిగిన హృదయము, దేవునితో సహవాసం కలిగి ఉండాలి. దేవురొందిಗೆ నేను సహవాసం. వితౌట్ బ్రోకన్నెస్ యు కెనాట్ బి యూజ్డ్ as the vessel in the kingdom of God. ದೇವರಿಗೆ ಮುರಿದಾದಂತ ಹೃದಯ ಇಲ್ಲದೆ ದೇವರ ರಾಜ್ಯದಲ್ಲಿ ನೀನು ನಾನು ಉಪಯೋಗ ಆಗಲ್ಲ. ನಮ್ಮ ಹೃದಯ ದೇವರೊಂದಿಗೆ ನಾವು ಪ್ರತ್ಯೇಕವಾಗಿ ಎಲ್ಲರ ತಂದೆ ತಾಯಿ ಮಕ್ಕಳು, ಆ ಹೆಂಡತಿ ಅಥವಾ ಗಂಡನು, ನೆಂಟರು ಎಲ್ಲರನ್ನು ಬಿಟ್ಟು ನೀನು ದೇವರೊಂದಿಗೆ ಸಹವಾಸವನ್ನು ಕಲಿಬೇಕಾಗಿದೆ. ಒಬ್ಬಂಟಿಯಾಗಿ ನೀನು ವೈಯಕ್ತಿಕವಾಗಿ ನಿನ್ನ ಪಾಪಗಳನ್ನು ದೇವರೊಂದಿಗೆ ನೀನು ಪರಿಹರಿಸಿಕೊಳ್ಳಬೇಕಾಗಿದೆ. ಯು ಕ್ಲೀನ್ ವೆಸಲ್. ದೇವರಿಗೆ ನೀನು ಕ್ಲೀನ್ ಆಗಿರ್ಬೇಕಾಗಿದೆ. ಆರ್ ಎಲ್ಸ್ ಗಾಡ್ ವಿಲ್ ನಾಟ್ ಯೂಸ್ ಯು. ದೇವರು ನಿನ್ನನ್ನು ಉಪಯೋಗ ಮಾಡಲ್ಲ. ನೀನು ದೇವರಿಗೆ ಮುರಿದಾಗಿ ನಿನ್ನ ಹೃದಯವನ್ನು ಮುರಿದುಕೊಂಡು ನೀನು ದೇವರ ಸನ್ನಿಧಾನದಲ್ಲಿ ನೀನು ಕಾಣಿಸಿಕೊಳ್ಬೇಕಾಗಿದೆ. ಪ್ರಿಯರೇ, ಗಾಡ್ ವಿಲ್ ನೆವರ್ ಮೇಕ್ ಎ ಮಿಸ್ಟೇಕ್ ಇನ್ ಹಿಸ್ ಡಿಸಿಷನ್ಸ್. ದೇವರು ಎಂದಿಗೂ ಆತನ ತಪ್ಪು ಮಾಡೋನಲ್ಲ. ಚಪಲೋಡೆ ಅಲ್ಲ. ಈ ದಿನ ನಾವೇನಾದ್ರೂ ಕಷ್ಟದಲ್ಲಿದ್ರೆ, ನಾವೇನಾದ್ರೂ ಕಣ್ಣೀರಲ್ಲಿದ್ರೆ, ನಾವೇನಾದ್ರೂ ದುಃಖ ಆ ಸ್ಥಿತಿಯಲ್ಲಿದ್ರೆ ಅದು ನಿನ್ನ ಮಿಸ್ಟೇಕ್, ನನ್ನ ಮಿಸ್ಟೇಕ್, ದೇವ್ರ ಮಿಸ್ಟೇಕ್ ಅಲ್ಲ. ಹಲ್ಲೆಲೂಯಾ. ದೇವರು ಮಿಸ್ಟೇಕ್ ಮಾಡಲ್ಲ ನಮ್ಮ ಜೀವನದಲ್ಲಿ. ನಾವು ಅನೇಕ ಬಾರಿ ನಮ್ಮ ಅಭಿಪ್ರಾಯಗಳಿಂದ, ನಮ್ಮ ತೀರ್ಮಾನಗಳಿಂದ ನಾವು ಅನೇಕ ಮಿಸ್ಟೇಕ್ಗಳನ್ನು ನಾವು ಮಾಡಿ ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ನೀನು ಈ ಬ್ರೋಕನ್ ಹಾರ್ಟ್, ಕಾಂಟ್ರೈಟ್ ಹಾರ್ಟ್, ಮುರಿದಾದಂತ ಹೃದಯವನ್ನು ದೇವರೊಂದಿಗೆ ನಿನ್ನನ್ನು ತೋರಿಸ್ಕೊಳ್ಬೇಕಾಗಿದೆ. ನನ್ನನ್ನು ನಾನು ತೋರಿಸ್ಕೊಳ್ಬೇಕಾಗಿದೆ. ಅಯ್ಯರು ಹೇಳಿದ್ದಾರೆ, ಶಿಲುಬೆಗೆ ಅನೇಕರು ಮಿತ್ರರು, ಶತ್ರುರಾಗಿದ್ದಾರೆ ಎಂಬುದಾಗಿ. ಅದರಲ್ಲಿ ನಾನು ಒಬ್ಬನು. ನಾನು ಒಂದು ಕಾಲದಲ್ಲಿ ಕ್ರಿಸ್ತನ ಶಿಲುಬೆಗೆ ಶತ್ರುವಾಗಿದ್ದೇನೆ, ವೈರಿನಾಗಿದ್ದೇನೆ. ಆದ್ರೆ ಕ್ರಿಸ್ತನು ನನ್ನ ಜೀವನದಲ್ಲಿ ಆತನ ಹೆಚ್ಚಿಸಲ್ಪಡ್ತಾ ಇದ್ದಾನ ಇಲ್ವಾ ಅಂತ ನಾವು ನಮ್ಮ ಹೃದಯವನ್ನು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನೀನು ಕಣ್ಣೀರಿಂದ ದೇವರನ್ನು ಬೇಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ನಿನ್ನ ಕಣ್ಣೀರಿಂದ, ದುಃಖದಿಂದ ನೀನು ಮಾಡಿರುವಂತ ಎಲ್ಲಾ ಮಿಸ್ಟೇಕ್ಗಳನ್ನು ದೇವರ ಸನ್ನಿಧಾನದಲ್ಲಿ ನೀನು ಬಿಡಬೇಕಾಗಿದೆ. ನೀನು ಎಷ್ಟು ಹ್ಯಾಪಿ ನ್ಯೂ ಇಯರ್ ಅಂದ್ರೂ ಪ್ರಯೋಜನ ಇಲ್ಲ. ನೀನು ಎಷ್ಟು ಒಳ್ಳೆ ಬಟ್ಟೆ ಹಾಕಿದ್ರೂ ಪ್ರಯೋಜನ ಇಲ್ಲ. ನೀನು ಎಷ್ಟು ಒಳ್ಳೆ ತೀರ್ಮಾನಗಳು ಮಾಡಿದ್ರೂ ಪ್ರಯೋಜನ ಇಲ್ಲ. ದೇವರು ಈಗ ನಿಮ್ಮ ಮನೇಲಿ ಒಂದು ಪಾತ್ರೆಯನ್ನು ನೀವು ಊಟ ಹಾಕೊಂಡು ತಿನ್ಬೇಕಂದ್ರೆ ಆ ಪಾತ್ರೆ ಕ್ಲೀನ್ ಆಗಿರ್ಬೇಕು, ಶುದ್ಧವಾಗಿರ್ಬೇಕು ಅಲ್ವಾ? ದೇವರು ನಿನ್ನನ್ನು ತೆಗೆದುಕೊಂಡು ದೇವರು ನಿನ್ನನ್ನು ಉಪಯೋಗ ಮಾಡ್ಬೇಕಂದ್ರೆ ನೀನು ಶುದ್ಧವಾಗಿ ಕಾಣಿಸಲ್ಪಡ್ಬೇಕು ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಎಲ್ಲಿ ನೀವು ಇರ್ತೀರ ಅದು ಮುಖ್ಯವಲ್ಲ, ಹೇಗೆ ಇದ್ರಿ ನೀವು ಅದು ಮುಖ್ಯ. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಕ್ರಿಸ್ತನನ್ನು ನಾವು ಹೆಚ್ಚಿಸಬೇಕಂದ್ರೆ ಫಸ್ಟ್ ನಾವು ದೇವರ ಸನ್ನಿಧಾನದಲ್ಲಿ ಈತನು ಒಂಟರಿಯಾಗಿ ಯೇಸು ಸ್ವಾಮಿಗಾಗಿ
ಆತನಿಗಾಗಿ ಸಿದ್ಧವಾಗ್ತಾ ಇದ್ದಾರೆ. ಇಸ್ ಪ್ರಿಪೇರಿಂಗ್. ಆತನ ಸಿದ್ಧ ಮಾಡ್ಕೊಂತ ಇದ್ದಾರೆ ಆತನ ಜೀವನವನ್ನು ಕಾಡಲ್ಲಿ. ಯಾಕೆ? ಊರಿಗೆ ಬರ್ಬೇಕಂತ. ಊರಿಗೆ ಬಂದು ಕ್ರಿಸ್ತನ ಬಗ್ಗೆ ಆತನ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಕಾಡು ಪ್ರದೇಶದ ಅನುಭವದಲ್ಲಿ ಆತನಿದ್ದಾನೆ. ನಾವು ಅನೇಕ ಬಾರಿ ಕಾಡು ಅನುಭವದಲ್ಲಿ ನಾವಿರ್ತೇವೆ. ಯಾಕಂದ್ರೆ ಕ್ರಿಸ್ತನ ಮಾತುಗಳು ಮಾತನಾಡ್ಲಿಕ್ಕೆ ದೇವರು ನಮ್ಮನ್ನು ಕರಿತಾ ಇದೆ ಪ್ರೇರೆ. ಲೂಕ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ ನಾವು ಇನ್ನೊಂದು ವಿಷಯವನ್ನು ನೋಡ್ತೇವೆ. ಅಲ್ಲಿ ಸಾಕಮ್ಮ. ಈತನ ಇನ್ನೊಂದು ಲಕ್ಷಣ, ಈತನ ಏನ್ ಮಾಡ್ತಾ ಇದ್ದಾನಂತೆ? ಶಿಷ್ಯರು, ಕೆಳಗಡೆ ವಚನದಲ್ಲಿ ಓದೋಣ ಸಿಸ್ಟರ್. ಶಿಷ್ಯರು ಎಲ್ಲರೂ ಏನ್ ಕಲಿಸಿಕೊಟ್ಟಿದ್ದಾರಂತೆ? ಇವರು ಯೋಹಾನು ಭಕ್ತನು ಈತನು ಎಲ್ಲರಿಗೆ ಪ್ರಾರ್ಥನೆ ಮಾಡೋದು ಕಲಿಸಿಕೊಟ್ಟಿದ್ದಾನೆ. ಈತನು ಹೆಚ್ಚಾಗಿ ಪ್ರಾರ್ಥಿಸುವಂತ ವ್ಯಕ್ತಿ ಆಗಿದ್ದಾನೆ, ಹೆಚ್ಚಾಗಿ ಮಾತನಾಡುವಂತ ವ್ಯಕ್ತಿ ಅಲ್ಲ. ನನ್ನ ಮಕ್ಕಳು ನನ್ನನ್ನು ಗೇಲಿ ಮಾಡ್ತಾ ಇರ್ತಾರೆ, ಡ್ಯಾಡಿ ಯಾವಾಗ್ಲೂ ಮಾತನಾಡ್ತಾ ಇರ್ತೀಯ ಕೆಳಗಡೆ ಆಫೀಸಲ್ಲಿ. ಅಮ್ಮ, ನಾನು ಮಾತನಾಡಿದ್ರೇನೆ ಸಂಪಾದನೆ ಮಾಡಬೇಕಂತ ನಾನು ಮೌನವಾಗಿದ್ರೆ ರೋಗಿ ತರ ಕಾಣಿಸ್ತೇನೆ. ಜನ ಬಂದವರೆಲ್ಲ ಸುಮ್ಮನೆ ಮೌನ ಬಿಟ್ಕೊಂಡುಂಟೆ ಏಮನ್ಕೊಟ್ಟಾರ ಜನ ಅಲ್ಲಿ ನಾನು. ಹಲ್ಲೆಲೂಯಾ. ಬಟ್ ಮಾತುಗಳಿಗಿಂತ ಈತನು ಹೆಚ್ಚಾಗಿ ಏನ್ ಮಾಡಿದಾನೆ చెప్పండి మీరు. మనమందరం ఫ్యామిలీ అని చెప్పాను నేను. మనమందరం కుటుంబం, ನಾವೆಲ್ಲರೂ ಒಂದು ಕುಟುಂಬ. ನಾನು ಬಾಸ್ ಅಲ್ಲ, ನೀವು ಎಂಪ್ಲಾಯ್ಸ್ ಅಲ್ಲ. ನನ್ನ ಬಿಸ್ನೆಸ್ ಬಂದ್ರೆ ನಾನು ಬಾಸ್ ಆಗ್ತೇನೆ, ಬಟ್ ಚರ್ಚೆಯಲ್ಲಿ ವಿ ಆರ್ ಒನ್ ಫ್ಯಾಮಿಲಿ. ನಮ್ಮ ಬಾಸ್ ಯೇಸು ಸ್ವಾಮಿ. ಹಲ್ಲೆಲೂಯಾ. ಈತನ ಹೆಚ್ಚಾಗಿ ಏನ್ ಮಾಡ್ತಾ ಇದ್ದಾನಂತಮ್ಮ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕ್ರಿಸ್ತನನ್ನು ನಿನ್ನ ಜೀವನದಲ್ಲಿ ಹೆಚ್ಚಿಸ್ಬೇಕಂದ್ರೆ ನಿನ್ನ ವೈಯಕ್ತಿಕವಾದಂತ ಜೀವನದಲ್ಲಿ ಪ್ರಾರ್ಥನೆ ಜೀವನ ಇರಬೇಕು. ಬರೇ ಫೋನ್ಗಳೆಲ್ಲ ಮಾತನಾಡೋದಲ್ಲ, ಬರೇ ಟ್ವಿಟ್ಟರ್ಸ್, ಬರೇ ಫೇಸ್ಬುಕ್, ಬರೇ ಈ ಸೋಷಿಯಲ್ ಮೀಡಿಯಾ, ಇದರಲ್ಲೆಲ್ಲ ಸುಮ್ಮನೆ ಸಮಯವನ್ನು ಕಳೀತಾ ಇದ್ದೇವೆ. ಆದ್ರೆ ಒಬ್ರು ಹೇಳಿದ್ದಾರೆ ಇಂಗ್ಲಿಷ್ ಅಲ್ಲಿ, ನಥಿಂಗ್ ಹ್ಯಾಪನ್ಸ್ ಅಂಟಿಲ್ ಯು ಪ್ರೇ. ನಥಿಂಗ್ ವಿಲ್ ಹ್ಯಾಪನ್ ಅಂಟಿಲ್ ಯು ಪ್ರೇ ಅಂದ್ರೆ ನಿನ್ನ ಜೀವನದಲ್ಲಿ ಏನ್ ನಡೆಯಲ್ಲ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ. ಅರ್ಥ ಆಗ್ತಾ ಇದೆಯಾ? ನೀನು ಪ್ರಾರ್ಥನೆ ಮಾಡಿದ್ರನ್ನೇ ದೇವರ ಕಾರ್ಯಗಳ ನೀನು ನೋಡ್ತೀಯ. ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದೇವರ ಕಾರ್ಯಗಳು ನೀನು ನೋಡಲ್ಲ. ಹಲ್ಲೆಲೂಯಾ. ಯೋಹಾನು ಭಕ್ತನು ಆತನು ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡೋದು ಕಲಿಸಿಕೊಟ್ಟಿದ್ದಾರೆ ಎಲ್ಲರಿಗೆ, ಪ್ರಾರ್ಥಿಸೋದು. ನಾನು ಎಷ್ಟು ಕಾಲ ಮೊಣಕಾಲ ಹಾಕಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಹೆಚ್ಚಾಗಿ ಪ್ರಾರ್ಥಿಸುವಂತ ಲೈಫ್ ಅನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕು. ಅಂದ್ರೆ ಪ್ರಾರ್ಥಿಸುವಂತ ನಿಮ್ಮ ಮುಖಗಳು ನೋಡಿದ್ರೆ ನನ್ಗೆ ಗೊತ್ತಾಗ್ತದೆ ನೀವು ಪ್ರಾರ್ಥನೆ ಮಾಡಲ್ಲ ಜಾಸ್ತಿ. 1-3 ಜನ ಅಷ್ಟೇ ಕಾಣ್ತಾ ಇದ್ರ. ಈಗ ಒಬ್ರು ನನ್ನ ಸಹವಾಸ ಹೆಚ್ಚಾಗಿ ಮಾಡಿದ್ರೆ ಒಂದು 6 ತಿಂಗಳು, ಒಬ್ರು ನನಗೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಕೆಲವು ವರ್ಷಗಳ ಹಿಂದೆ. ಅವರು ಬರ್ತಾ ಏನಾದ್ರೆ ಅಂದ್ರೆ ನಾನು ಆಪಲ್ ವಾಚ್ ಕಟ್ಟಿದ್ರೆ ಅವರು ಆಪಲ್ ವಾಚ್ ಕಟ್ತಾರೆ. ನವ್ವಷ್ಟು ಕಪ್ಕೋಬೇಕಿಟ್ಲು ಆಜನೇ ಇಲ್ಲ. ನಾಲ್ಕು ಪೆದಾಲಿ నాకు నవ్వే గాల. హల్లెలూయా. ఆ క్యాప్ ತೆಗೆದು ಬಿಡಮ್ಮ, ಚರ್ಚಲ್ಲಿ ಕ್ಯಾಪ್ ಬೇಡ. ಏನ್ చెప్పాను? ಬರ್ತಾ ನಾನೇನ್ ಹಾಕ್ತೇನೆ ಸ್ಯಾಂಡಲ್ಸ್, ಚಪ್ಪಲಿ, ಅದೇ ಚಪ್ಪಲಿ ತಗೊಂತಾರೆ. ನಾನು ಏನ್ ಲೈಫ್ ಸ್ಟೈಲ್ ಮಾಡ್ತಾ ಇದನೋ ಅದೇ ಲೈಫ್ ಸ್ಟೈಲ್ ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅವರು? ಅದು ಮಾಮೂಲಾಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ.
ನೀವು ಕೂಡ ಯಾರ ಜೊತೆಲಿ 6 ತಿಂಗಳು 1 ವರ್ಷ 2 ವರ್ಷ ಇದ್ರೆ ಅವ್ರು ನೋಡ್ತಾ ನೋಡ್ತಾ ನೀವು ಹಂಗೆ ಆಗ್ತೀರಾ. ಕರೆಕ್ಟ್? ಅಲ್ಲಲ್ಯಾ. ಬಟ್ ನಾನು ಪ್ರಸಾದ ಜೊತೆಲಿ ಇದ್ದೀನಿ ಇಷ್ಟು ವರ್ಷ, ನಾನು ಅವ್ರದ್ದು ಒಂದು ಕಲ್ತಿಲ್ಲ. ಯಾಕಂದ್ರೆ ನನ್ನ ಪರ್ಸನಲ್ ಲೈಫೇ ಡಿಫ್ರೆಂಟ್. ನಾನು ಯಾರ ಜೊತೆಲಿ ಹೆಚ್ಚಾಗಿ ಸೇರಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ನನ್ನ ವೈಫ್, ನನ್ನ ಬೆಸ್ಟ್ ಫ್ರೆಂಡ್ ಯಾರಂದ್ರೆ ನನ್ನ ಮಕ್ಕಳೇ. ಅಲ್ಲಲ್ಯಾ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ನನ್ನ ತರನೇ ಆಗ್ತಾ ಇದ್ದಾರೆ. ಅವ್ರು ಮಾತಾಡೋದು, ಕೆಟ್ಟ ಮಾತು ಬೈಯೋದು, ಅವ್ರ ಅಮ್ಮನ ರಫ್ ಅಂಡ್ ಟಫ್. ಯಾಕಂದ್ರೆ ಹೋಗ್ತಾ ಹೋಗ್ತಾ ಅವ್ರು ಹಂಗೆ ಆಗ್ತಾ ಇದ್ದಾರೆ. ನಮ್ ದೇವರು ಎಕ್ಸ್ಟ್ರಾರ್ಡಿನರಿ ಗಾಡ್, ವಿ ಆರ್ ಆರ್ಡಿನರಿ ಪೀಪಲ್. ನಾವು ಸಾಧಾರಣವಾದಂತ ವ್ಯಕ್ತಿಗಳು, ದೇವರು ಅಸಾಧಾರಣವಾದಂತ ದೇವರಾಗಿದ್ದಾರೆ. ಅಷ್ಟು ಸಾಮಾನ್ಯವಾದಂತ ದೇವರಲ್ಲ ನಮ್ಮ ದೇವರು. ಆ ದೇವರ ಸನ್ನಿಧಾನದಲ್ಲಿ ನೀನು ನಡೆಯುವಾಗ, ಪ್ರಾರ್ಥಿಸುವಾಗ ಹೆಚ್ಚಾಗಿ ನೀನ್ ಏನಾಗ್ತಾ ಇರ್ತೀಯ, ನಿನ್ನ ಜೀವನ ಏನಾಗ್ತಾ ಇರ್ತದೆ, ಒಳಗಡೆ ಪರಿವರ್ತನೆ ಆಗ್ತಾ ಇರ್ತದೆ. ನಿನ್ನ ಲೈಫ್ ಏನಾಗ್ತದೆ ಅಂದ್ರೆ ನೀನು ಕೂಡ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಆಗ್ತಾ ಇರ್ತೀಯ ಒಳಗಡೆ. ಅರ್ಥ ಆಗ್ತಾ ಇದೆ ನಿಮ್ಗೆ ಮನೋಜ್? ನೀನು ಪ್ರಾರ್ಥಿಸುವಾಗ ದೇವರ ಹಾಗೆ ನೀನು ಕೂಡ ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗ್ತೀಯ. ಆತನ ಗುಣಲಕ್ಷಣಗಳು ನಿನ್ನಲ್ಲಿ ಬರ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಾಗಿ ಪ್ರಾರ್ಥಿಸುವಂತವ್ರಿಗೇನೆ ಸೈತಾನ್ ಎದುರೋದು, ಯಾರಿಗೆ ಎದುರಲ್ಲ. ಸೈತಾನ್ ಯಾರಿಗೆ ಎದುರ್ತಾನೆ? ಈಗ ಪೊಲೀಸ್ ಅವ್ರು ಬಂದ್ರು, ಸಾರ್ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ, ಓಕೆ ನಾನು ಸ್ಟೇಷನ್ಗೆ ಬರ್ತೀನಿ ಹೋಗಿ ಅಂತ ಹೇಳಿದ್ದೀನಿ. ಇಲ್ಲಿ ದೆವ್ವಗಳಿತ್ತು, ಈ ದೆವ್ವಗಳು ಓಡಿಸ್ತಾ ಇದ್ದು ಸರ್, ನೀವು ಹೋಗಿ ಸರ್ ನಾನು ಬರ್ತೀನಿ ಅಂತ ಹೇಳಿದೆ. ಅವ್ರು ನಗ್ಕೊಂಡು ಹೋಗ್ಬಿಟ್ರು. ಅಲ್ಲಲ್ಯಾ. ಅಯ್ಯವ್ರ ಶಬ್ದ ಜಾಸ್ತಿ ಬರ್ತದೆ, ಹಾಡು ಶಬ್ದ ಸಾರ್ ತುಂಬಾ ಸೌಂಡ್. ಇಲ್ಲೆಲ್ಲ ದೆವ್ವಗಳಿದೆ, ಅದೆಲ್ಲ ಓಡಿಸ್ತಾ ಇದ್ದೀವಿ ನಾವು. ಚಪ್ಪಲ್ ದೇವ್ರ ನೀನು ಒಂದು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗ್ಬೇಕಂದ್ರೆ, ಕ್ರಿಸ್ತನ ನೀನು ಹೆಚ್ಚಿಸಬೇಕಂದ್ರೆ ನಿನ್ನ ಜೀವನದಲ್ಲಿ ನೀನು ವೈಯಕ್ತಿಕವಾದಂತ ಪ್ರಾರ್ಥನಾ ಜೀವನವನ್ನು ನಿನ್ನಲ್ಲಿ ಇರಬೇಕು. ಆತನು ಪ್ರಾರ್ಥನೆ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕ್ರಿಸ್ತನ ನೀನು ಹೆಚ್ಚಿಸಬೇಕಂದ್ರೆ ನಿನ್ನ ಹೃದಯ ಮೃದಾದಂತ ಹೃದಯ ನಿನ್ನಲ್ಲಿ ಇರಬೇಕು. ಆಮೇಲೆ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತ ಜೀವನ ನಿನ್ನಲ್ಲಿ ಕಾಣಬೇಕಾಗಿದೆ. ಹಲ್ಲೆಲೂಯಾ. ಪ್ರೇಯರ್ ಬ್ರಿಂಗ್ಸ್ ಪವರ್, ಪ್ರೇಯರ್ ಬ್ರಿಂಗ್ಸ್ ಪ್ರಾಸ್ಪರಿಟಿ. ನಾನು ಇನ್ನ ಜ್ಞಾಪಕ ಮಾಡ್ಕೊಂಡಿದ್ದೀನಿ, 98 98ನೇ ಇಸ್ವಿಯಲ್ಲಿ ಫಸ್ಟ್ ಚರ್ಚ್ ಸ್ಯಾಲ್ರಿ ಕೊಟ್ಟಿದ್ದು ನನಗೆ. ಮಾಸ್ಟರ್ ಆಗಿ ಕೆಲಸ ಮಾಡುವಾಗ ವಿಶಾಖಪಟ್ಟಣದಲ್ಲಿ ನನಗೆ ಕೊಟ್ಟಿದ್ದು 2,500 ರೂಪಾಯಿ ಸಂಬಳ, 2,500 ರೂಪಾಯಿ ಜೀತ. ಫಸ್ಟ್ ಸ್ಯಾಲ್ರಿ ತಗೊಂಡು ನಾನು 250 ರೂಪಾಯಿ ಅದೇ ಸಭೆಗೆ ದಶಮಭಾಗ ಕೊಟ್ಬಿಡ್ತಾ ಇದ್ದೆ. ಯಾಕೆ ಕಲ್ತಿದ್ನಲ್ಲ, ಬೈಬಲ್ ತಿರಿದಂತವನು. ಕೊಟ್ಬಿಟ್ಟು 250 ರೂಪಾಯಿ ಪಾಕೆಟ್ ಎಲ್ಲ ಹಾಕೊಂಡು ಮಿಕ್ಕಿದ್ದು 2,000 ರೂಪಾಯಿ ನಮ್ಮ ಅಮ್ಮ ನಮ್ಮ ಅಪ್ಪಗೆ ಈ ಮನೆಗೆ ಊಟ ಇಲ್ಲ ಇಲ್ಲಿ, ಆ ಊಟಕ್ಕೆ ಕಳಿಸ್ತಾ ಇದೆ, ರೇಷನ್ಗೆ. నేను దేవుని పని చేసి బైబిల్ పట్టుకొని తిరిగి పల్లెటూరులు తిరిగి సువార్త చెప్పి అద్దె సైకిళ్ళల్లో కొన్నిసార్లు గంజి ఇస్తారు నాకు మధ్యాహ్నంలలో. ఇప్పుడు సేవకుడు ఎవడు కష్టపడాలి అట్లా. ఇప్పుడంతా టై, సూటు, కలర్, షైనింగ్, మేకప్, ఐబ్రోలు. ಅಲ್ಲಲ್ಯಾ. 2,000 ರೂಪಾಯಿ ನಮ್ಮ ಮನೆ ಕಳಿಸ್ತದೆ ಬೆಂಗಳೂರಿಗೆ, ಅಲ್ಲಿ ಸೇವೆ ಮಾಡಿ. ನನ್ನ ಜೀವನ ಆ ತರ ಪ್ರಾರಂಭ ಆಯ್ತು. ಆದ್ರೆ ಒಂದು ಮಾಡ್ತಾ ಇದ್ದೆ ನಾನು, ದೇವ್ರೆ
ಅಪ್ಪ ನಾನು ಬಡವನಾಗಿಡಬೇಡ ಕರ್ತನೆ, ನಾನು ಕೊಡುವನಾಗಿ ನೀನು ಮಾಡು ಸ್ವಾಮಿ ಎಂಬುದಾಗಿ ಕಣ್ಣೀರಿಂದ ದೇವರ ಸನ್ನಿಧಾನದಲ್ಲಿ ಪ್ರತಿದಿನ ಅಳ್ತಾ ಇದ್ದೆ. ನಾನು ಬಡವನಾಗಿ ನೀನು ಈ ಲೋಕದಲ್ಲಿ ಇಟ್ಟಿದ್ರೆ ನನ್ನನ್ನು ಸಾಯಿಸಿ ತಗೊಂಡ್ಬಿಡು, ನನಗಿಷ್ಟ ಇಲ್ಲ ఇది. నేను అడుక్కొని తినేవాళ్ళగా ఉండకూడదు ఇక్కడ ఈ లోకంలో, నేను ఇచ్చేవాళ్ళలాగా పెట్టు ప్రభు అని ప్రార్థన చేస్తాను. ఎప్పుడు 2000 రూపాయలు జీతం ఉన్నప్పుడు 2000 ರೂಪೀಸ್ ಸ್ಯಾಲ್ರಿ, 2000 ರೂಪಾಯಿ ಫಸ್ಟ್ ನಾನು ಗ್ರಾಜುಯೇಷನ್ ಆದ್ಮೇಲೆ, ಥಿಯಾಲಜಿಕಲ್ ಟ್ರೈನಿಂಗ್ ಆದ್ಮೇಲೆ 2000 ರೂಪಾಯಿ ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಚರ್ಚೆ ಎಷ್ಟು ಕೊಡ್ತೀರಾ ಎಂಬುದಾಗಿ ಯಾವತ್ತೂ ಕೇಳಿಲ್ಲ. సభే మీరు ఎంత ఇస్తారు శాలరీ, నాకు ఇంత గొప్ప సేవ చేస్తానని ఎప్పుడు కూడా చర్చలను అడగలేదు. వాళ్ళు ఎంత నియమించారో తీసుకున్నాను. ఈగిపోయినా పర్వాలేదు, దేవుని పని చేస్తాను. ఇక్కడ సంజీవ్ నగర్లో 4 సంవత్సరాలు చేశాను, చర్చి కట్టించాను వాళ్ళకి ఫ్రీగా, ₹1 నేను తీసుకోలేదు. హల్లెలూయా. క్రీస్తు నీ జీవితంలో హెచ్చించబడితే దేవుడు నిన్ను హెచ్చిస్తాడు. నన్ను గణపరచువాడు నేను గణపరుస్తాను. మీరు గణపరచడమే లేదు కదా దేవుణ్ణి. ఎక్కువ ప్రార్థన ఎక్కడ చేస్తున్నాము మనము? ಕೆಳಗಡೆ ವಚನದಲ್ಲಿ ನಾವು ನೋಡುವಾಗ కింద వచనాల్లో చదివినట్లయితే ఆయన దగ్గరకు వచ్చి, నువ్వు ఏలియవా, ప్రవక్తవా, మెస్సయవా అని జాన్ ద బ్యాప్టిస్ట్ అడిగారు. వచ్చి అందరు శిష్యులు, యేసుప్రభు శిష్యులు, ఆయన శిష్యులంతా. చదువు మాట ఎక్కడుంది? యోహాను సువార్త 3వ అధ్యాయం అనుకుంటాను. నువ్వు ఎవరివి? హూ ఆర్ యూ? టెల్ మీ. ఎవరు మీరు? జాన్ ద బ్యాప్టిస్ట్ ని, యోహాను, ఈ గొప్ప వ్యక్తిని అందరూ అడుగుతున్నారు. ఏమని అడుగుతున్నారంటే, నువ్వు ఎవరివి? ఆయన ఏమంటున్నాడు తెలుసా? అదిగో ఆయన వస్తున్నాడే, మెస్సయ్య యేసు ప్రభు వారు, ఆయన చెప్పులు వారు తీయడానికి కూడా నేను యోగ్యుని కాను అంటున్నాడు. చెప్పబడుతుంది. ಆತನ ಚಪ್ಪಲಿ ಪಾದಗಳನ್ನು ತೊಳೆಯೋದು, ಚಪ್ಪಲಿ ಬಿಚ್ಚೆ ಕೂಡ ನಾನು ಯೋಗ್ಯನೇ ಅಲ್ಲ ಎಂಬುದಾಗಿ ಹೇಳ್ತಾರೆ ಯೇಸು ಬಗ್ಗೆ. ವಾಟ್ ಎ ಸ್ಟೇಟ್ಮೆಂಟ್. ನೋ ಪ್ರಿಟೆಂಡಿಂಗ್. ಇಲ್ಲಿ ನಾನು ನನ್ನ ಹೆಸರು ಮುಂದೆ ಏನೋ ದೊಡ್ಡ ಆ ಬಿರುದು ಇಟ್ಕೊಂಡಿಲ್ಲ. ಜಾನ್ ದ ಬ್ಯಾಪ್ಟಿಸ್ಟ್, నేనంత గొప్పవాడిని, ನಾನು ಅಷ್ಟು ದೊಡ್ಡವನು, ನಾನು ವೀರ ಶೂರ, ನಾನು ಹಂಗೆ ಹಿಂಗೆ ಡಾಮ್ ಡೂಮ್ ಅಂತ ನಾನು ಹೇಳ್ಕೊಂಡಿಲ್ಲ. ಆತನು ಹೇಳ್ತಾ ಇದ್ದಾರೆ, ಆತನ ಪಾದಗಳನ್ನು ಚಪ್ಪಲಿಯನ್ನು ತೆಗೆದಿಕ್ಕೆ ಕೂಡ ನಾನು ಯೋಗ್ಯನಲ್ಲ. ಆ ಕಾಲದಲ್ಲಿ ಯಹೂದ್ಯರ ಸಂಪ್ರದಾಯ ಎಂತದಂದ್ರೆ, ಯಾರಾದ್ರೂ ಯಜಮಾನ್ರು, ಯಾರಾದ್ರೂ ನೆಂಟರು ಮನೆಗೆ ಬಂದ್ರೆ ಆ ಮನೆಯಲ್ಲಿದ್ದಂತ ಕುಟುಂಬದಲ್ಲಿದ್ದಂತ ಕೆಲಸ ಮಾಡುವಂತವರು ಸೇವಕರು ಅಲ್ಪವಾದಂತ ಸೇವಕನು ಅಂದ್ರೆ ತುಂಬಾ ಕಡಿಮೆ ಸ್ಥಿತಿಯಲ್ಲಿದ್ದಂತ ಆ ಕೆಲಸಗಾರನು ಆ ಒಂದು ವ್ಯಕ್ತಿಯನ್ನು ಪಾದಗಳನ್ನು ತೊಲಿಬೇಕಾಗಿದ್ದ ವ್ಯಕ್ತಿ. అంటే తక్కువ, చాలా అతి అల్ప సేవకుడు. సేవకులలో 10 మంది పని మనుషులు ఉంటే దాంట్లో ఒకడు చాలా చిన్న పోస్టులు ఉంటాడు ఇంట్లో. వాడు ఎవరైనా ఇంటికి వచ్చినట్లయితే ఆ ఇంటి యజమానుడు ఆయనకి చెప్తాడు, నువ్వు ఆయన పాదాలు కడగాలి, చెప్పులు ఇప్పాలని. హల్లెలూయಾ. ಜಾನ್ ದ ಬ್ಯಾಪ್ಟಿಸ್ಟ್ ಅದು ಮನಸ್ಸಲ್ಲಿ ಇಟ್ಕೊಂಡು ಆತನ ಹೇಳ್ತಾ ಇದ್ದಾನೆ, ನಾನು ಅಲ್ಪವಾದಂತ ಸೇವಕನು ಕೂಡ ಅಲ್ಲದೆ ಆತನ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಐ ಆಮ್ ನಾಟ್ ವರ್ದಿ ಟು ರಿಮೂವ್ ಹಿಸ್ ಲ್ಯಾಚೆಸ್ಟ್ ಆಫ್ ಹಿಸ್ ಶೂಸ್. ಆತನು ಪ್ರಿಟೆಂಡ್ ಮಾಡಿಲ್ಲ, ನಾನು ಏಲಿಯಾ, ನಾನು ಮೆಸ್ಸಯ್ಯ, ನಾನು ಪ್ರವಕ್ತ, ನಾನು ದೊಡ್ಡವನು ಎಂಬುದಾಗಿ ಆತನು ಹೇಳ್ಕೊಂಡಿಲ್ಲ. ಆತನು ನಾನು ಅಯೋಗ್ಯನು ಎಂಬುದಾಗಿ ಹೇಳ್ಕೊಂತಾನೆ. ಐ ಆಮ್ ಅನ್ವರ್ದಿ. ಈತನ ಗುಣಲಕ್ಷಣಗಳು ಒಂದೊಂದು ನಾವು ನೋಡುವಾಗ, ನಾನು ಧ್ಯಾನ ಮಾಡುವಾಗ
ಆತನ ಡೀಪ್ ಜೆನ್ಯುವೈನ್, ಡೀಪ್ ಅಂದ್ರೆ ಆಳವಾದಂತ ಸತ್ಯವನ್ನು ಆತನು ಮಾತನಾಡ್ತಾ ಇದ್ದಾನೆ. ಹೃದಯದ ಅಂತರಂಗದಿಂದ ಆತನು ಸತ್ಯವನ್ನು ಹೇಳ್ತಾ ಇದ್ದಾನೆ. ನಾನು ಮೆಸೈನಲ್ಲ, ನಾನು ಪ್ರವಕ್ತನಲ್ಲ, ನಾನು ಬಿಷಪ್ ಅಲ್ಲ, ನಾನು ಹಂಗಲ್ಲ ಹಿಂಗಲ್ಲ, ನಾನು ರಾಜನಲ್ಲ, ನಾನು ಅಲ್ಪನಾದ ಸೇವಕನು ಕೂಡ ಅಲ್ಲ ಆತನ ಪಾದಗಳನ್ನು ತುಳಿಲಿಕ್ಕೆ. ಚರ್ಚ್, ಈ ದಿನದಲ್ಲಿ ನಾವು ಹೆಚ್ಚಾಗಿ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ತಾ ಇದ್ದೇವೆ. ಹೆಚ್ಚಾಗಿ ನಮ್ಮ ಕುಟುಂಬದ ಬಗ್ಗೆ ನಾವು ಮಾತನಾಡ್ಕೊಳ್ತಾ ಇದ್ದೇವೆ. ಹೆಚ್ಚಾಗಿ ನಮ್ಮ ಟ್ಯಾಲೆಂಟ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಹೆಚ್ಚಾಗಿ ನಿನ್ನ ಹಣಕಾಸು, ನಿನ್ನ ಸೈಟ್, ನಿನ್ನ ಅದು ಇದು. మొన్న తెలుగులో ಒಂದು మాట ಹೇಳ್ದೆ, వాడు బ్రతుకు బస్ స్టాండ్ అయిపోయింది అని చెప్పాను. ఇది మా బుంగా వాళ్ళు, శేఖర్ వాళ్ళకి అర్థమైంది. ఈ కర్ణాటక తెలుగు వాళ్ళకి అర్థం కాదు. ఇది ఈస్ట్ వెస్ట్ వాళ్ళకి అయితే కొద్దిగా నాలెడ్జ్, వాళ్ళు ముదురులు కాబట్టి వాళ్ళకి ఇమీడియట్ గా అవన్నీ అర్థమవుతాయి. బ్రతుకు బస్ స్టాండ్ పాలైపోయింది అన్న వెంటనే వాళ్ళు ఫ్లాష్ అయిపోయింది వాళ్ళకి. ఎందుకు అంటున్నాడు సార్ ఈ మాట? హల్లెలూయా. అంటే బాగున్నాడు బస్ స్టాండ్ పాలైపోయాడు, అన్యాయం అయిపోయాడు. మట్టి మాణిక్యమైంది అంటాం. మట్టి మాణిక్యం అయిపోయింది. హల్లెలూయా. ఇక్కడ జాన్ ద బ్యాప్టిస్ట్, యోహాను భక్తుడు యేసు ప్రభు పాదములను ఆయన చెప్పులు విప్పటాయన, వారు విప్పటాయన కూడా నేను యోగ్యుని కాదంటున్నాడు. హల్లెలూయా. చూడండి ఏ విధంగా ఆయన జీవితంలో యేసు ప్రభుని ఆయన హెచ్చిస్తున్నాడు. ఏ విధంగా ఆయన హెచ్చిస్తున్నాడు, ಯಾವ ರೀತಿಯಾಗಿ ಆತನ ಹೆಚ್ಚಿಸ್ತಾ ಇದ್ದಾನೆ. ಇದು ಮೊದಲನೇದ್ರಲ್ಲೇ ನಾವಿದ್ದೇವೆ. ಇನ್ನು ತನ್ನನ್ನು ತಾನು ತಗ್ಗಿಸಿಕೊಂಡು ಆತನ ಹೆಚ್ಚಿಸ್ತಾ ಇದ್ದಾನೆ. ಪ್ರೇರೆ ನನ್ನ ಆತ್ಮೀಯ ಬಂಧುಗಳೇ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನವನ್ನು ಇಲ್ಲಿ ಎರಡನೇದಾಗಿ ಕ್ರಿಸ್ತನನ್ನು ಹೇಗೆ ನಾವು ಹೆಚ್ಚಿಸಬೇಕಂದ್ರೆ, ಇಲ್ಲಿ ಗಾಡ್ಸ್ ಪ್ಲಾನ್ ಆಲ್ರೆಡಿ ಮಾಸ್ಟರ್ ಪ್ಲಾನ್ ಆಗೋಯ್ತು. ಏನ್ ಪ್ಲಾನ್ ಅಂದ್ರೆ, ಇನ್ನೂ ಕೆಲವು ವರ್ಷಗಳಲ್ಲಿ ನಾವೆಲ್ಲರೂ ಕೂಡ ಪರಲೋಕದ ಸಿಂಹಾಸನ ಕಡೆ ನಾವಿರುತ್ತೇವೆ. ಯೇಸು ಸ್ವಾಮಿ ನಾವು ನೋಡ್ತೇವೆ. ಅಲ್ಲಿ ನಾವು ಅನೇಕ ಜಾತಿ ಜನಾಂಗಗಳಲ್ಲಿ ಕ್ರಿಸ್ತನಿಗಾಗಿ ಆತನು ಸಂಪಾದಿಸಿಕೊಂಡಿರುವಂತಹ ಹಿಂಡನ್ನು ನಾವು ನೋಡ್ತೇವೆ. ಆತನ ಮಕ್ಕಳನ್ನು ನಾವು ನೋಡ್ತಾ, ಈಗ ನಾಗನಹಳ್ಳಿ, ಲಗ್ಗೇರಿ, ಕನ್ನಡದವರು, ತೆಲುಗವರು, ಮಲಯಾಳಿ, ಬ್ರಿಟಿಷ್, ಇಂಗ್ಲಿಷ್, ಮತ್ತೆ ಎಲ್ಲ ಜಾತಿ ಜನಾಂಗಗಳು, ಪ್ರಪಂಚದಲ್ಲಿರುವಂತ ಎಲ್ಲಾ ಜಾತಿ ಜನಾಂಗಗಳಲ್ಲಿ ಕ್ರಿಸ್ತನಿಗಾಗಿ ಆರಿಸಿಕೊಂಡಿರುವಂತ ಎಲ್ಲರೂ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಪ್ಲಾನ್ ಆಗೋಯ್ತು. ದೇವರ ಪ್ಲಾನ್ ಇಸ್ ಫಿನಿಶ್. ಕ್ರಿಸ್ತನನ್ನು ಇನ್ನೊಂದು ರೀತಿಯಾಗಿ ನಾವು ಹೆಚ್ಚಿಸಬೇಕಂದ್ರೆ ನಮ್ಮ ಜೀವನದಲ್ಲಿ ಹೇಗಂದ್ರೆ, ಕ್ರಿಸ್ತನು ಮೆಸ್ಸಯ್ಯನ್ ಎಂಬುದಾಗಿ ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಲೋಕ ಪಾಪವನ್ನು ಹೊತ್ತುಕೊಂಡು ಹೋಗುವಂತ ದೇವರ ಕುರಿಮರಿ ಆತನು. హల్లెలూయా. లోక పాపాన్ని మోసుకొని పోచున్నట్టు దేవుని గొర్రెపిల్ల, కుమారుని యందు విశ్వాసమించువాడు నిత్య జీవం గలవాడు, కుమారుని యందు విశ్వాసమించలేని వాడు దేవుని ఉగ్రత వాడిపై నిలిచున్నది అంటున్నాడు. గివింగ్ ద మెసేజ్ ఆఫ్ క్రైస్ట్. ಆತನು ಯೇಸು ಸ್ವಾಮಿ ಬಗ್ಗೆ ಸಂದೇಶವನ್ನು ಸಾರ್ತಾ ಇದ್ದಾನೆ. ಪ್ರಿಯರೇ, ನೀನು ಯಾರ ಬಗ್ಗೆ, ನಿನ್ನ ಬಾಯಿ, ನನ್ನ ಬಾಯಿ ಯಾರ ಬಗ್ಗೆ ಸಾರ್ತಾ ಇದ್ದೇವೆ ನಾವು? ನೀನು ಕ್ರಿಸ್ತನನ್ನು ಹೆಚ್ಚಿಸಬೇಕಂದ್ರೆ ಕ್ರಿಸ್ತನ ಸುವಾರ್ತೆನ ನಾವು ಸಾರಬೇಕಾಗಿದೆ. ಕ್ರಿಸ್ತನ ಬಗ್ಗೆ ನಾವು ಒಂದು ಕರಪತ್ರಿಕೆಗಳನ್ನು, ನಾನು ಬರುವಾಗ 2 ಕರಪತ್ರಿಕೆಗಳನ್ನು ಜೋಬಲ್ಲಿ ಹಾಕೊಂಡು ಬಂದೆ. ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಕೊಟ್ಬಿಟ್ಟು ಬರೋಣ ಅಂತ. ಕ್ರಿಸ್ತನ ಮೆಸೇಜ್ ಅನ್ನು ನೀವು ಕೊಡಬೇಕಾಗಿದೆ. ನಿಮಗೆ ಚೆನ್ನಾಗಿ ಮಾತಾಡ್ತಿರಲ್ಲ ಫೋನ್ಗಳಲ್ಲಿ ಗಂಟೆ, ಕ್ರಿಸ್ತನ ಮೆಸೇಜ್ ಅಂದ್ರೆ ಕ್ರಿಸ್ತನ ಸಂದೇಶವನ್ನು, ಆತನ ಮೆಸೆಯನ್ನು, ನಮ್ಮ ಪಾಪಗಳಿಗಾಗಿ ಆತನು ಕುರಿಮರಿಯಾಗಿ ಲೋಕದಲ್ಲಿ ಬಂದು ನಮ್ಮ ಪಾಪಗಳಿಗಾಗಿ ಆತನ ಮರಣವನ್ನು ಹೊಂದಿದ್ದಾನೆ, ಸಮಾಧಿ ಮಾಡಲ್ಪಟ್ಟಿದ್ದಾನೆ, 3ನೇ ದಿವಸ ಆತನ ಮೃತ್ಯುಂಜಯನಾಗಿದ್ದಾನೆ. ಸುವಾರ್ತೆಯನ್ನು ನೀನು ಹೇಳ್ಬೇಕಾಗಿದೆ. ಆತ ಸಂದೇಶವನ್ನು ಹೇಳ್ಬೇಕಾಗಿದೆ. ನಿನ್ನ ಸಾಕ್ಷ್ಯವನ್ನು ಬೇರೆಯವ್ರಿಗೆ ಹೇಳ್ಬೇಕಾಗಿದೆ. ನೀವು ಚರ್ಚಿಗೆ ಬಂದ್ರು ಬಂದಿಲ್ಲ ಅಂದ್ರೆ ಸಭೆ ತುಂಬೋಗ್ತದೆ.
ಯಾಕೆ ಗೊತ್ತಾ? ಸಭೆ ಆತಂದು, ಅವ್ರು ತುಂಬಿಸ್ತಾರೆ. ನೀವು ಇನ್ನೂ ದೊಡ್ಡ ಸಭೆ ಕಟ್ಟಿದ್ರೆ ಇನ್ನೂ ದೊಡ್ಡ ತುಂಬಾ ಜನ ಬರ್ತಾರೆ. ಯಾವ ಚರ್ಚೆ ಆದ್ರೂ ನೋಡಿ ನೀವು, ಇಡೀ ಪ್ರಪಂಚದಲ್ಲಿ ಚರ್ಚೆ ಎಷ್ಟು ದೊಡ್ಡ ಇರ್ತದೋ ಜನ ಅಷ್ಟು ನಿಂತ್ಕೊಂಡಿರ್ತಾರೆ, ತುಂಬಿಕೊಂಡಿರ್ತಾರೆ. సారీ, మీరు చిన్నదైతే చర్చ్ కొంతమంది ఉంటారు, పెద్దదైతే చర్చ్ నిండిపోతారు. అది ఆయన ఇల్లు ఆయన కట్టుకుంటాడు. హల్లెలూయా. హి ಹ್ಯಾಸ್ ಪ್ಲಾನ್ ಆಲ್ರೆಡಿ. ದೇವರ ಪ್ಲಾನ್ ಇದೆ. ಆ ಪ್ಲಾನ್ ಅಲ್ಲಿ ನೀನು ಒಳಗಡೆ ಹೋಗ್ಬೇಕು. ನೀನು ಮಾಡಿಲ್ಲ ಅಂದ್ರೆ ದೇವರು ಇನ್ನೊಬ್ಬರನ್ನು ಯೂಸ್ ಮಾಡ್ತಾರೆ. ನೀನು ಹೇಳಿಲ್ಲ ಅಂದ್ರೆ ನಿನ್ನ ಪಕ್ಕದವರಿಗೆ, ನಿನ್ನ ಸ್ನೇಹಿತರಿಗೆ, ನಿನ್ನ ನೆಂಟರುಗಳಿಗೆ, ನಿನ್ನ ವೈರಿಗಳಿಗೆ ನೀನು ಸಂದೇಶವು, ನಿನ್ನ ಸಾಕ್ಷ್ಯ ನೀನು ಹೇಳಿಲ್ಲ ಅಂದ್ರೆ ದೇವರು ಬೇರೆಯವರನ್ನು ಆರಿಸಿಕೊಂಡು ಅವ್ರ ಮೂಲಕವಾಗಿ ಅವರನ್ನು ಕರ್ಕೊಂಡು ಬರ್ತಾರೆ. ಯೇಸುವನ್ನು ನೀನು ಹೇಗೆ ಹೆಚ್ಚಿಸಬೇಕು ನಿನ್ನ ಜೀವನದಲ್ಲಿ ಅಂದ್ರೆ, ಕ್ರಿಸ್ತನ ಬಗ್ಗೆ ನೀನು ಸಂದೇಶವನ್ನು ಸಾರಬೇಕು, ನೀನು ಸಾಕ್ಷ್ಯವನ್ನು ಹೇಳ್ಬೇಕು ಬೇರೆಯವರಿಗೆ. 6 ಕೋಟಿ ಜನ ಕರ್ನಾಟಕ ರಾಜ್ಯದಲ್ಲಿ. ಎಷ್ಟು ಜನ ಕ್ರೈಸ್ತರು ಇದ್ದಾರೆ? ಒಂದು 30 ಲಕ್ಷ ಕ್ರಿಶ್ಚಿಯನ್ಸ್, ಒಂದು 50 ಲಕ್ಷ ಕ್ರೈಸ್ತರು ಇರ್ಬೋದು. ನಾವು ನಿಮ್ಮ ಸಾಕ್ಷಿ ಹೇಗೆ ಕ್ರಿಸ್ತನ ನಂಬಿದ್ರೆ ಏನಾಯ್ತು ನಿನ್ನ ಜೀವನದಲ್ಲಿ, ಆ ಸಾಕ್ಷ್ಯನ 50 ಲಕ್ಷ ಜನ ಒಂದು ತಿಂಗಳಿಗೆ ಒಬ್ಬರಿಗೆ ಹೇಳಿದ್ರು ಕೂಡ 1 ಕೋಟಿ ಜನ. ಹೊಸ ವರ್ಷದಲ್ಲಿ ಅನೇಕ ಆಸೆಗಳು ಇರ್ತದೆ ನಮಗೆ, ಆದರೆ ಕ್ರಿಸ್ತನ ಸಂದೇಶವನ್ನು ಸಾರುವ ಹಾಗೆ. ಒಬ್ರು, ನಾನು ಬೀದರ್ಗೆ ಹೋಗಿದ್ದೆ ಒಂದು ಕಾಲದಲ್ಲಿ. ಆ ಬೀದರಲ್ಲಿ ಆ ಬೈಬಲ್ ಸ್ಟಡಿ ಕರೆದ್ರು. ಒಂದು 30-35 ಜನ ಇದ್ರು ಆ ಬೈಬಲ್ ಸ್ಟಡಿಯಲ್ಲಿ, ಆ ಸಭೆಯಲ್ಲಿ. ಅವ್ರು ನಾನು ಕೇಳ್ದೆ, ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಾ, ನಿಮ್ಗೆ ಯಾರು ಯೇಸು ಬಗ್ಗೆ ಹೇಳಿದ್ದಾರೆ ಅಂದ್ರೆ, ಒಬ್ರು ಅದೋ ಹಿಂದೆ ಕುತ್ಕೊಂಡಿದ್ದಾರೆ ನೋಡಿ ಆ ಮುದುಕಿ, ಉತ್ತಮ್ಮ, ಆ ಅಮ್ಮ ಹೆಸರು. ಆ ಅಮ್ಮ ಹೆಸರು ಏನಂತ ಸಿಸ್ಟರ್? ಉತ್ತಮ್ಮ. ಉತ್ತರ ಕರ್ನಾಟಕದವರು. ಆ ಉತ್ತಮ್ಮ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಬ್ರು ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಆ ಅಮ್ಮ ಉತ್ತಮ್ಮ ಹೆಸರು. ಇನ್ನೊಬ್ರು ಹೇಳ್ತಾ ಇದ್ದಾರೆ ಉತ್ತಮ್ಮ ಹೆಸರು. ಪಾಸ್ಟರ್ ಯಾರನ್ನ ಕರ್ಕೊಂಡು ಬಂದಿಲ್ಲ, ಸಭೆ ಹಿರಿಯರು ಯಾರು ಕರ್ಕೊಂಡು ಬಂದಿಲ್ಲ. ಆ ಉತ್ತಮ್ಮ ಒಂದು ಓಲ್ಡ್ ಲೇಡಿ, ಆ ಒಂದು ಮುದುಕಿ, ವಯಸ್ಸಾದಂತ ತಾಯಿ, ಅವರು ಯೇಸು ಬಗ್ಗೆ ಹೇಳಿ ಎಲ್ಲರೂ ಸಭೆ ಕರ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ನಾವು ಎಷ್ಟು ವರ್ಷದಿಂದ ನಾವು ಮಾತನಾಡ್ತಾ ಇದ್ದೇವೆ, ಹೆಚ್ಚಾಗಿ ಏನು ಮಾತನಾಡ್ತಾ ಇದ್ದೇವೆ? ಅದಕ್ಕೆ ನೀನು ಬ್ಯಾಪ್ಟಿಸಮ್ తీసుకుమని ಕ್ರಿಸ್ತನನ್ನು ನೀನು ಘನಪಡಿಸ್ತಾ ಇದೆಯಾ? ಕ್ರಿಸ್ತನನ್ನು ನೀನು ಹೆಚ್ಚಿಸ್ತಾ ಇದೆ ನಿನ್ನ ಜೀವನದಲ್ಲಿ? ಆತನ ಸಂದೇಶವನ್ನು ಬೇರೆಯವರಿಗೆ ಸಾರ್ತಾ ಇದೆಯಾ? ನಾನು ಹಳೆ ಡ್ರೈವರ್ ಇದ್ದಾಗ ನಾನು ಹೇಳಿದ್ದೀನಿ, ನಾವು ಇಡೀ ಕರ್ನಾಟಕ ರಾಜ್ಯವನ್ನು ಓಡಾಡಬೇಕು, ಸ್ವಲ್ಪ ನೀನು ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ದೆ. ಇಡೀ ಕರ್ನಾಟಕ ರಾಜ್ಯ ನಾವು ಹೋಗ್ಬೇಕು, ಎಲ್ಲಾ ಜಿಲ್ಲೆಗಳಿಗೆ ಹೋಗ್ಬೇಕು. ನಾವು ಎಲ್ಲಾ ಜಿಲ್ಲೆಗಳಲ್ಲಿ SIM ಮಿಷನರೀಸ್ ಇದ್ದಾರೆ, ಮಿಷನರೀಸ್ ಇರ್ತೀನಿ ಅತಿ ಶೀಘ್ರವಾಗಿ ಅಂದ್ರೆ ಅವ್ರು ನಂಬಿಲ್ಲ ನಾನು ಹೇಳಿದಂತ ಮಾತು. ಈಗ ಎಲ್ಲಾ ಜಿಲ್ಲೆಗಳಿಗೆ ಹೋಗ್ಲಿಕ್ಕೆ, ಆ ಕಾಲದಲ್ಲಿ ಆರೋಗ್ಯ ಇತ್ತು, ದುಡ್ಡಿಲ್ಲ. ಇವಾಗ ಫಂಡ್ಸ್ ಇದೆ, ಆರೋಗ್ಯ ಇಲ್ಲ. ಅಲ್ಲಿಗೆ ಹೋದ್ರೆ ಏನೇನೋ ಮಸಾಲ ವಡ, ಬಜ್ಜಿಗಲ್ಲು ತಿಂದು ಥ್ರೋಟ್ ಇನ್ಫೆಕ್ಷನ್ ಆಗಿ ಮತ್ತೆ 1 ವಾರ ಮಲಗಬೇಕು ನೋಡಿ ಪ್ರಿಯರೇ. ಆದ್ರೆ ಒಂದು ಮಾತ್ರ ವಾಸ್ತವ ಏನಂದ್ರೆ, ನೀನು ಎಲ್ಲಿದ್ರು ಕೂಡ, ಎಲ್ಲಾ ಜಿಲ್ಲೆಗಳಲ್ಲಿದ್ರು ಕೂಡ, ನಿನ್ನ ಮನೆ ಎಲ್ಲಿದ್ರು, ನಿನ್ನ ಹಳ್ಳಿಯಲ್ಲಿಯೋ ಸ್ಲಮ್ ಅಲ್ಲಿಯೋ, ದೇವರು ನಿನ್ನನ್ನು ಎಲ್ಲಿಟ್ಟಿದ್ದಾರೆ ಅಲ್ಲಿ ಕ್ರಿಸ್ತನನ್ನು, ಆತನಿಗಾಗಿ ಸುವಾರ್ತೆಯನ್ನು ನಿನ್ನ ಜೀವನದಲ್ಲಿ ಸಾರಬೇಕಾಗಿದೆ. ಇಲ್ಲಿ ಗಂಗಣ್ಣವರು ಇದ್ದಾರೆ ನಮ್ಮ ಮಧ್ಯದಲ್ಲಿ. ಗಂಗಣ್ಣವರು ನಾನು ನೋಡುವಾಗ ಒಂದು ದಿವಸ 2 ಪ್ಯಾಕೆಟ್ ಸಿಗರೇಟ್ ಹೊಡಿತಾ ಇದ್ರು. ನನ್ಗೆ ಗೊತ್ತಿರೋ ಹಾಗೆ ನಾನು ನೋಡಿದೆ. ನಮ್ಮ ಮನೆಯಲ್ಲಿ ನಾಗರಾವ್ ಬಂತು. ಆ ನಾಗರಾವನ್ನು ತೋರ್ಸ್ಲಿಕ್ಕೆ ಬಂದ್ರು ನಮ್ಮ ಮನೆಗೆ ಗಂಗಣ್ಣ. ಸಾರ್, ನಿಮ್ಮ ಮನೆಯಲ್ಲಿ ನಾಗರಾವ್ ಬಂತು. ನಾನು ಎಲ್ಲಿ ಬೈಬಲ್ ಓದ್ತಾ ಇದ್ದೀನೋ ಅಲ್ಲೇ ಬರೋದು ನಾಗರಾವ್ಗಳು. ಸಾಯಂಕಾಲ ಹೊತ್ತು ನಾನು ಹಿಂದೆ ಕಾಂಪೌಂಡ್ ಇದೆ ಕೂತ್ಕೊಂಡು ಬೈಬಲ್ ಓದ್ತಾ ಇರ್ತೇನೆ. ಈ ನಾಗರಾವ್ಗಳು ಎಲ್ಲಿ ಅಲ್ಲೇ ಬಾಡಿಗೆ ಮನೆಗಳಿದ್ದಾಗ ಆ ಮನೆಯಲ್ಲಿ ಈ ಮನೆಯಲ್ಲಿ ಎಲ್ಲ ಎಲ್ಲಿ ಕೂತ್ಕೊಂಡು ಓದ್ತೀನೋ ಅಲ್ಲಿ ನಾಗರಾವ್ಗಳು ಇನ್ನೊಂದು ಯಾವ್ದಾದ್ರು ಒಂದು ಹಾವುಗಳು ಬರ್ತಾ ಇತ್ತು. ಅದು ತೋರಿಸಿದ ಗಂಗಣ್ಣ.
ನಾನು ಇಲ್ಲಿ ಓದ್ತಾ ಇದ್ದೀನಿ, ಈ ಹಿಂದೆ ಕಾಂಪೌಂಡ್ ಅಲ್ಲಿ ಆ ನಾಗರಾವ್ ಬಂದು ಒಳಗಡೆ ಹೋಯ್ತು, ಆ ಕಾಂಪೌಂಡ್ ಒಳಗಡೆ. ನನಗೆ ಅದಕ್ಕೆ ಒಂದು స్టెప్ కదా కన్నా ఆ గోడకి నేను కూర్చున్న స్థలం ఒక 2 స్టెప్పులే అంతే. హల్లెలూయా. అది చెప్పడానికి వచ్చాడు గంగన్న స్టార్టింగ్ లో. దేవుడు సువార్త నేలేదండి గంగన్న. గంగన్న దేవుడు నమ్ముకో, నాకు పాపం చంపేద్దాం, నమ్ముకోవాలి, నువ్వు సిగరెట్లు వదలాలి. చిన్నగా గంగన్న చర్చికి వస్తా అన్నీ వదిలేశాను. హల్లెలూయా. ಬ್ಯಾಪ್ಟಿಸಮ್ ಇಚ್ಚಾನು. ನಾಗರಾವ್ನು ಹೊಡೆದ್ಬಿಟ್ಟು ಹೋಗಿ ನೀವು ವಾಚ್ಮೆನ್ ನೀವು ಹೋಗಿ ಅಂತ ಕಳ್ಸಿಬಿಟ್ಟಿದ್ರೆ ಇಲ್ಲ, ಸಾಕ್ಷಿ ಹೇಳಿದ್ದೀನಿ. ಯಾಕೆ ಸೈತಾನ್ ಹಿಂಬಾಲಿಸ್ತಾ ಇದೆ? ನನ್ನನ್ನು ಹೊಡೆದು ಬಿಟ್ರೆ ಲಗ್ಗೆರೆಯಲ್ಲಿ ಚರ್ಚ್ ಕಟ್ಟಲ್ಲ. ನನ್ನ ಹೊಡೆದ್ರೆ ಈ ಚರ್ಚ್ ಕಟ್ಟಕ್ ಆಗಲ್ಲ. ನನ್ನನ್ನು ಹೊಡೆದ್ರೆ ಇವ್ರು ಇರಲ್ಲ ಇಲ್ಲಿ ನೀವು ಯಾರು ಇರಲ್ಲ. ಸಾತಾನ್ ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ, ಎಲ್ಲಾ ರೀತಿಯಲ್ಲಿ ಶೋಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀನು ಮೊಣಕಾಲ ಪ್ರಾರ್ಥನೆ ಮೂಲಕವಾಗಿ ನಿನ್ನ ಕುಟುಂಬವನ್ನು ಕಟ್ಟಬೇಕು. ದೇವರು ನಿನ್ನ ಕುಟುಂಬವನ್ನು ಸ್ಥಿರಪಡಿಸಬೇಕಂದ್ರೆ ನೀನು ಪ್ರಾರ್ಥಿಸಿ ಪ್ರೊಕ್ಲಮೇಷನ್ ಆಫ್ ದ ಗಾಡ್ಸ್ ಗಾಸ್ಪಲ್, ದೇವರ ಸುವಾರ್ತೆ ಬಂದು ದೇವರ ಹಾರ್ಟ್ ಬೀಟ್. ನಿಮ್ಮ ಹೃದಯದ ಸ್ಪಂದನೆ ಏನು ಗೊತ್ತಾ? ಏನು ನಿಮ್ಮ హృదయವನ್ನು తాకోదు ಯಾವುದು? ఏం ముట్టదు మీ హృదయం? అయ్యగారికి డబ్బులు ఇస్తే ముట్టద్దు. ఒక్కొక్కరికి అయ్యగారు అంటే జోక్ చేస్తారా? అయ్యగారు కాదు. కొంతమంది డబ్బులు ఇస్తే ఏమవుద్ది? నవ్వులేని వాళ్ళు కూడా ఈ తాకి, ఎందుకంటే హృదయం తాకద్దాం అనమాట. టచ్. కొంతమందికి హృదయం ఎప్పుడు ఆనందము ఎప్పుడు తాకద్దంటే ఇంత పెద్ద మాంసం చూసినప్పుడు తినే ప్లేట్లో టచ్ ద పీస్. కొంతమంది ఏం తాకొద్దో నాకు తెలియదు, కానీ దేవుని హృదయాన్ని నువ్వు ముట్టాలంటే సువార్తను ప్రకటించాలి. చెప్పల హృదయాన్ని. ఆ వృక్షాలు, ప్రకృతి, ఆ వృక్షాలు, పక్షులు అన్ని ఆనందిస్తాయి నువ్వు యేసు ప్రభు గురించి మాట్లాడేటప్పుడు. హల్లెలూయా, హల్లెలూయా. మీరు మాట్లాడుతున్నారా? నీ సాక్ష్యం చెప్తున్నారా వేరే వాళ్ళకి? దేవుడు వేరే వాళ్ళని సంపాదించుకుంటాడు. నువ్వు చెప్పినా చెప్పకపోయినా వాళ్ళని దేవుడు సంపాదించుకో. ఆయన ప్లాన్లో ఉన్నారు వాళ్ళు. అయితే నువ్వు కానీ చెప్తే ఆయన ప్లాన్లో నువ్వు ఉంటావు. నీ ప్లాన్కి దేవుడు తీసుకురావద్దు. దేవుని ప్లాన్లో నువ్వు ఉంటే ఎక్స్ట్రాఆర్డినరీ గాడ్, అవర్ గాడ్. నువ్వు ఆర్డినరీ పర్సన్, నువ్వు ఎక్స్ట్రాఆర్డినరీ పర్సన్ అవుతావు. హల్లెలూయా. నేను మా లేఅవుట్లు నడుచుకొని వస్తుంటే, ఇక్కడ నడుచుకొని వస్తుంటే అందరూ వందనాలు సార్ అంటారు. ఈ ఏరియా, ఆ ఏరియా అంతా నాకెందుకు వందనాలు చెప్తారు వీళ్ళు? క్రైస్తువులు ప్రైజ్ ది లార్డ్ చెప్తారు, హిందువులు వందనాలు సార్, నమస్కారం సార్ అంటారు. ఎందుకు చెప్తున్నారంటే నాలో ఉన్నట్టు యేసు ప్రభు కొరకు, నా కొరకు కాదు. మిమ్మల్ని మీ గురించి చెప్తున్నారు. అట్లా చూస్తున్నారా సాక్ష్యము? మీరు నోరు తెరిచి యేసు ప్రభు వారి గురించి సందేశం చెప్పాలి బయట. నువ్వు ఆయన హెచ్చరిస్తే దేవుడు నిన్ను హెచ్చిస్తాడు. అర్థమైంది మీకు? నేను చెప్పాను ఎక్కడి నుండి స్టార్ట్ అయినా. నేను ఆయన దగ్గర బిషప్ అని పేరు పెట్టుకోలేదు, డాక్టర్ పేరు పెట్టుకోలేదు, జాన్ ద బ్యాప్టిస్ట్. ఆయన యేసు ప్రభు లోక రక్షకుడు అని చెప్పడం ప్రారంభించాడు. ఆయన హెచ్చించబడాలి, నేను తగ్గించబడాలి. నువ్వు ప్రవక్తవా? నో. నువ్వు మెస్సయ్యవా? నో. మరి నువ్వు ఎవరివి? హూ ఆర్ యూ? మనకు గుర్తింపు ఉండకూడదు. నో ఐడెంటిటీ. కొంతమంది ఏదో రకరకాలుగా వారు గొప్పతనాన్ని చూపించుకోవడానికి ప్రదక్షిణం చేస్తుంటున్నారు, డ్రామాలు చేస్తారు, నాటకాలు చేస్తారు. అది ఇన్సెక్యూర్డ్ లైఫ్. అది సెక్యూరిటీ ఉండదు వాళ్ళ లైఫ్కి, వాళ్ళ జీవితానికి. వాళ్ళకి దాన్ని కాపాడుకోవడానికి ఏదో కప్పు పెట్టుకుంటా ఉంటారు, కవర్ చేస్తారు. ಜೆನ್ಯುನಿಟಿ, ಡೀಪ್ ಹ್ಯೂಮಿಲಿಟಿ, ಆಳವಾದಂಥ ವ್ಯಕ್ತಿಯನ್ನು ನೀನು ತೋರಿಸಬೇಕಾಗಿದೆ. ಹೂ ಆರ್ ಯು ಅಂದ್ರೆ, ನಾನು ಆತನ ಚೆಪ್ಪುಲನ್ನು, ಆತನ ಪಾದಗಳನ್ನು ತೊಳಿಲಿಕ್ಕೆ ಕೂಡ ನಾನು ಯೋಗ್ಯನಲ್ಲ.
ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ಕ್ರಿಸ್ತನನ್ನು ನೀನು ಈ ವಾರದಿಂದ ನಾವು ನೀನು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಆಗ್ಬೇಕಂದ್ರೆ ನೀನು ಒಂದು ಎಕ್ಸ್ಟ್ರಾ ಆರ್ಡಿನರಿ ಉತ್ತಮ. ಹಾಗೆ ಒಬ್ರು ಕಣ್ಣಿಲ್ಲದಂತ ಕಬೋದಿ, ಒಬ್ರು ಸ್ತ್ರೀ, ಆ ಅಮ್ಮ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆ ಅಮ್ಮ ಒಂದು 6 ಜನನ್ನ ಶಿಷ್ಯರನ್ನಾಗಿ ಮಾಡಿದ್ದಾರೆ. 2 ಕಣ್ಣಿಲ್ಲ ಆ ಅಮ್ಮಗೆ, 6 ಜನರನ್ನು ಶಿಷ್ಯರಾಗಿ ಮಾಡಿದ್ದಾರೆ. ಒಬ್ರು ಹೋಗಿ ಕೇಳಿದ್ದಾರೆ, ಅಮ್ಮ ದೇವರು ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿನ್ನ ಜೀವನದಲ್ಲಿ, కన్నిಲ್ಲದಂత ಹಾಗೆ ಮಾಡಿದ್రಲ್ಲ, నిన్నుಗೆ కన్నులు లేకుండా చేశాడు, ఎప్పుడైనా దేవుణ్ణి ప్రశ్నించావా అంటే లేదు, నేను ప్రశ్నించలేదు. గాడ్ విల్ నెవర్ మేక్ ఏ మిస్టేక్. దేవుడు ఎప్పుడు మిస్టేక్ చేయడు. ఈ కన్నులు లేకుండా ఉండబట్టే నేను 6 మందిని ప్రభులోనికి తీసుకొచ్చాను. కన్నులు ఉంటే దేవుడిని తీసుకురాలేనేమో. ಥ್ಯಾಂಕ್ಫುಲ್ನೆಸ್, ಕೃತಜ್ಞತೆ ದೇವರಿಗೆ. ನಿನ್ನ ಜೀವನದಲ್ಲಿ ಎಲ್ಲ ಹೆಚ್ಚಿಸ್ಲಿಕ್ಕೆ ನಿನ್ನ ಪ್ಲಾನ್ ಇದೆ ನಿನ್ನ ಜೀವನದಲ್ಲಿ. ಆದರೆ ನೀನು ಕ್ರಿಸ್ತನನ್ನು ಹೆಚ್ಚಿಸಿದ್ರೆ ದೇವರು ನಿನ್ನನ್ನು ಘನಪಡಿಸುತ್ತಾನೆ. ದೇವರು ನಿನ್ನು ಹೆಚ್ಚಿಸ್ತಾನೆ. ಈ ವರ್ಷದಲ್ಲಿ 1,000 ವಿಧವೆಗಳಿಗೆ ಕೋಲಾರಲ್ಲಿ ನಾವು ರೇಷನ್ ಕಿಟ್ ಕೊಡ್ಬೇಕಂತ ಆಸೆ. 500 ಜನ ಅನಾಥ ಮಕ್ಕಳಿಗೆ, 100 ಜನ ಕುಷ್ಠರೋಗಿಗಳಿಗೆ, 100 ಜನ ಕುರುಡರಿಗೆ, 100 ಜನ ಹ್ಯಾಂಡಿಕ್ಯಾಪ್ಸ್ ಅವರಿಗೆ, 100 ಜನ ಡೆಫ್ ಅಂಡ್ ಡಮ್ ಮಾತಿಲ್ಲದಂತವರಿಗೆ ನಮ್ಮ ಸಭೆ ಮೂಲಕವಾಗಿ ಸಹಾಯವನ್ನು ಮಾಡಬೇಕೆಂಬುದಾಗಿ ಆಸೆ ಪಡ್ತಾ ಇದೆ. ಏಕೆ ಮಾಡ್ತಾ ಇದ್ದೀವಿ ಗೊತ್ತಾದು? యాక మాట్లాడేది గొత్తాదో, సువార్త ప్రకటించడానికి వారికి పిలుస్తారు. ఊరక ఈ క్రిస్మస్ టైం గిఫ్ట్ ఇస్తున్నామంటే అందరూ వస్తారు. అప్పుడు ఆయన సందేశాన్ని పంచడానికి పోతే మళ్ళీ సంపాదించుకుంటాం రేషన్ కిట్లన్నీ. అయితే వాళ్ళని సంపాదించుకోలేము మళ్ళీ నెక్స్ట్ ఇయర్కి. ಈ ಸಂವತ್ಸರ మన ಭಾಗ್ಯಮ. ಹಲ್ಲೆಲೂಯಾ. ನೀ ಸುವಾರ್ತೆಯನ್ನು ಸಾರಬೇಕಾಗಿದೆ, ಸಂದೇಶವನ್ನು ಹೇಳಬೇಕು, ನೀನು ಸಾಕ್ಷಿಯನ್ನು ಹೇಳಬೇಕು ಬೇರೆಯವರು. ಬೇರೆ ಏನಾದ್ರೂ ನಿನ್ನ ಜೀವನದಲ್ಲಿ ಆದರೆ ಎಷ್ಟು ನಾವು ಹೇಳ್ತೀವಿ. ಜಾನ್ ದ ಬ್ಯಾಪ್ಟಿಸ್ಟ್ ಅವರ ಮಾತಲ್ಲಿ ಯೇಸು ಸ್ವಾಮಿಯನ್ನು ಆತನ ಹೆಚ್ಚಿಸಿದ್ದಾನೆ. ಲೋಕ ಪಾಪವನ್ನು ಹೊತ್ತುಕೊಂಡು ಹೋಗುವಂತ ದೇವರ ಕುರಿಮರಿ. ಹಲ್ಲೆಲೂಯಾ. ಆತನ ಬಗ್ಗೆ ನಿನ್ನ ಮೈಂಡಲ್ಲಿ ನಾನು ಇನ್ನೊಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ದೇವರು ನಿನಗೆ ಕಾಲು ಕೊಡ್ತಾ ಇರುವಾಗ ಚೆನ್ನಾಗಿ ನಡೆದು ದೇವರ ಸೇವೆಯನ್ನು ಮಾಡು. ದೇವರ ಕೈಗಳು ಕೊಟ್ಟದ ಮೇಲೆ ಕೈಗಳ ಮೂಲಕವಾಗಿ ಅನೇಕರಿಗೆ ಬೈಬಲ್ಸ್ ಅನ್ನು ಕೊಡು, ಕರಪತ್ರಿಕೆಗಳು ಕೊಡು, ದೇವರ ಸೇವೆಯನ್ನು ಮಾಡು, ಟೀ ಮಾಡು, ಅಡಿಗೆ ಮಾಡು, ಸಭೆಗಾಗಿ ಚಾಪೆ ಹಾಕು, ಚೇರ್ಗಳನ್ನು ಒರೆಸು, ದೇವರ ಚರ್ಚೆಯಲ್ಲಿ ನಿನ್ನ ಕೆಲಸ ಮಾಡು. ನಾಲಿಗಿರುವಾಗ ಹೆಚ್ಚಾಗಿ ಯೇಸು ಬಗ್ಗೆ ಮಾತನಾಡು. ದೇವರು ಜೀವನಂತ ದೇವರು. ಹಲ್ಲೆಲೂಯಾ. ಪ್ರಾಣ ಇದ್ದಾಗ, ಪ್ರಾಣ ಇರೋ ತನಕ ಕ್ರಿಸ್ತನಿಗಾಗಿ ಜೀವಿಸ. ಹಲ್ಲೆಲೂಯಾ. ಆವಾಗ ದೇವರನ್ನು ನೀನು ಹೆಚ್ಚಿಸಿದ್ರೆ ದೇವರು ನಿನ್ನನ್ನು ಹೆಚ್ಚಿಸುತ್ತಾರೆ, ನಿನ್ನ ಮಕ್ಕಳನ್ನು ಹೆಚ್ಚಿಸುತ್ತಾರೆ, ನಿನ್ನ ಹೆಂಡತಿಯನ್ನು ಹೆಚ್ಚಿಸ್ತಾರೆ, ಮತ್ತೆ ನಿನ್ನ ಗಂಡನನ್ನು ಹೆಚ್ಚಿಸ್ತಾರೆ. ಎಲ್ಲ ಆಸ್ಪೆಕ್ಟ್ಸ್ ಆಫ್ ಯುವರ್ ಲೈಫ್, ನಿನ್ನ ಜೀವನದಲ್ಲಿ ಇರುವಂತ ಎಲ್ಲ ವಿಷಯಗಳನ್ನು ದೇವರು ಅಭಿವೃದ್ಧಿಪಡಿಸಬೇಕಂದ್ರೆ ಇದೇ ಸೀಕ್ರೆಟ್. ನಿನ್ನ ಜೀವನದಲ್ಲಿ ಎಲ್ಲರ ಕಣ್ಣುಗಳನ್ನು ಮುಚ್ಚನ್ನು ಕುರಿಯರೆ, ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆ ನಾವು ನೋಡೋಣ. ಮುರಿದಾದಂತ ಹೃದಯ ನಮ್ಮಲ್ಲಿ ಕಾಣಬೇಕಾಗಿದೆ. ನೀನು ಒಟ್ಟರೆಯಾಗಿ ಕಾಡಿನ ಅನುಭವದಲ್ಲಿ ನಾವು ಕಾಣಿಸ್ಕೊಳ್ಳುತ್ತೇವೆ. ಆವಾಗ ನಮ್ಮನ್ನು ಎಲ್ಲರೂ ಬಿಟ್ಟು ಅಗಲು ಹೋಗ್ತಾರೆ. ನೀನು ಒಬ್ಬಂಟಿಯಾಗಿ ಒಬ್ಬರಾಗಿ ನೀನು ಜೀವಿಸುವಂತ ದಿನಗಳು ಬರ್ತವೆ. ನನ್ನ ಜೊತೆಯಲ್ಲಿ ನೀವು ಕೂಡ ದೇವರೇ ಈ ವರ್ಷದಲ್ಲಿ, ಈ ಕೊನೆ ವಾರಗಳಲ್ಲಿ ನಡೆದಿರುವ ಆಯಾ ಹೊಸ ವರ್ಷಗಳಲ್ಲಿ ಹೊಸ ಹೆಜ್ಜೆಗಳನ್ನು ನೀಡುವಾಗ ಸ್ವಾಮಿ, ನಾನು ನಿನ್ನನ್ನು ಹೆಚ್ಚಿಸಬೇಕು. ನನ್ನ ಜೀವನದಲ್ಲಿ ನನ್ನ ಊಟ ಅಲ್ಲ ಸ್ವಾಮಿ, ನನ್ನ ಆರೋಗ್ಯ ಅಲ್ಲ ಸ್ವಾಮಿ, ನನ್ನ ಹಣಕಾಸು ಅಲ್ಲ, ನನ್ನ ಆಸ್ತಿ ಪಾಸ್ತಿಗಳಲ್ಲ, ಆದರೆ ನೀನು ನನ್ನ ಜೀವಮಾನದೆಲ್ಲ ಹೆಚ್ಚಿಸಲ್ಪಡ್ಬೇಕಂತ ನನ್ನ ಆಸೆ ಸ್ವಾಮಿ. ಯಾರಾದರೂ ಅಂತ ಪ್ರಾರ್ಥನೆ ಮಾಡೋರು ಒಂದು ಬಾರಿ ಪುಲ್ಪಿಟ್ ಹತ್ರ ಬಂದು ಮೊಣಕಾಲ ಹಾಕಿ, ದೇವರೇ
ನಾನು ನಿನ್ನನ್ನು ಹೆಚ್ಚಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಜಾನ್ ದ ಬ್ಯಾಪ್ಟಿಸ್ಟ್, ಯೋಹಾನು ಬ್ಯಾಪ್ಟಿಸ್ಟ್ ಕೊಡೋದು ಯೋಹಾನು ಹೇಳಿದ ಹಾಗೆ ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. ದೇವರು ನಮ್ಗೆ ಕೊಟ್ಟಿರುವಂತ ಈ ಜೀವನ, ಈ ಒಂದು ಪ್ರಾಣ, ಈ ಒಂದು ಉಸಿರು, ಕಾಲು, ಕೈ, ಬಾಯಿ, ನಾಲಿಗೆ, ದೇವರು ನಮ್ಗೆ ಕೊಟ್ಟಿರುವಂತ ಆರೋಗ್ಯ ಇರುವಾಗ ದೇವರನ್ನು ನೀನು ಹೆಚ್ಚಿಸಿದ್ರೆ ದೇವರು ನಿನ್ನ ಆಯುಷ್ಕಾಲವು ಹೆಚ್ಚಿಸುತ್ತಾನೆ. ಕ್ರಿಸ್ತನನ್ನು ನಿನ್ನ ಜೀವನದಲ್ಲಿ ಹೆಚ್ಚಿಸಲ್ಪಡಬೇಕಾಗಿದೆ. ನಮ್ಮನ್ನು ನಾವು ತಗ್ಗಿಸಲ್ಪಡಬೇಕಾಗಿದೆ. ನಾವು ನೋಬಡಿ, ನಾವು ಯಾರಲ್ಲ ಈ ಲೋಕದಲ್ಲಿ. ಕ್ರಿಸ್ತನು ಮಾತ್ರ ನಮ್ಮ ಜೀವನದಲ್ಲಿ ಹೆಚ್ಚಿಸಲ್ಪಡಬೇಕು ಎಂದ ಒಂದು ಒಡಂಬಡಿಕೆಯನ್ನು ನಾವು ಮಾಡಿಕೊಳ್ಳೋಣ ದೇವರ ಸನ್ನಿಧಾನದಲ್ಲಿ. ಎಲ್ಲಿ ನೀನು ಅವಮಾನ ಆಗಿದೆಯೋ ದೇವರಲ್ಲಿ ನೀನು ಘನಪಡಿಸುತ್ತಾನೆ. ಎಲ್ಲಿ ನೀನು ಕಣ್ಣೀರನ್ನು ಸುರಿಸಿದೆಯೋ ಆ ಕಣ್ಣೀರನ್ನು ಹೊರಸಿ ಆನಂದ ಕಣ್ಣೀರಿಂದ ನಿನ್ನ ತುಂಬಿಸುತ್ತಾನೆ. ನಾನು ಮದುವೆಯಾಗಿ 1 ವರ್ಷದಲ್ಲಿ 2 ವರ್ಷ ಆಗಿರ್ಬೋದು. ಅವಾಗ ಕ್ಲಾರೆನ್ಸ್ ಸ್ಕೂಲ್ಗೆ ಹೋಗಿ ಅಡ್ಮಿಷನ್ ಕೇಳಿದೆ. ಇನ್ನೂ ಒಂದು 2 ವರ್ಷದಲ್ಲಿ ಮಗು ಆಗ್ತದೆ, ನನಗೆ ಅಡ್ಮಿಷನ್ ಕೊಡಿ ಅಂದ್ರೆ, ಮಗು ಆದ್ಮೇಲೆ ಬನ್ನಿ ಸರ್ ಕೊಡ್ತೀನಿ ಅಂತ ಹೇಳಿದ್ರು. 2 ಸೀಟು ಬೇಕಂತ ಹೋಗಿ ಬುಕ್ ಮಾಡ್ಕೊಂಡು ಬಂದೆ ನಾನು 2005-06. ಆದರೆ 8 ವರ್ಷ 9 ವರ್ಷ ಆಯ್ತು ಮಕ್ಕಳಾಗಿ. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ, ನನ್ನ ಹೆಂಡ್ತಿ ಇನ್ನೂ ಹೆಚ್ಚಾಗಿ ದೇವರ ಸೇವೆ ಮಾಡೋದು ಸ್ಟಾರ್ಟ್ ಮಾಡಿದೆ. ಇನ್ನು ಬಡ ಮಕ್ಕಳಿಗೆ ಊಟ ಕೊಡೋದು, ವಿಧವೆಗಳಿಗೆ ಆಹಾರ ಕೊಡೋದು, ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಹೆಚ್ಚಿಸಲ್ಪಡಬೇಕು ಜೀವನದಲ್ಲಿ ಮಾಡುವಾಗ ದೇವರು ಅದ್ಭುತವಾಗಿ ದೇವ್ರ ಗರ್ಭವನ್ನು ತೆರೆದಿದ್ದಾರೆ. ಡಾಕ್ಟರ್ಗೆ ಆಶ್ಚರ್ಯ ಆಯ್ತು. ಹಲ್ಲೆಲೂಯಾ. ಡಾಕ್ಟರ್ಗೆ ಅಸಾಧ್ಯವಾದದ್ದು ದೇವರು ಸಾಧ್ಯಪಡಿಸುತ್ತಾನೆ. ಹಲ್ಲೆಲೂಯಾ. ನೀನು ಕ್ರಿಸ್ತನನ್ನು ಹೆಚ್ಚಿಸು, ದೇವರು ನಿನ್ನನ್ನು ಹೆಚ್ಚಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಆತ್ಮೀಯ ಪದಗಳೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರ ದೇವರೇ ಅಪ್ಪ, ಈ ಪುನರುದ್ಧಾನ ದಿನದಲ್ಲಿ ಸ್ವಾಮಿ, ಯಾರ್ಯಾರು ಮೊಣಕಾಲ ಹಾಕಿದಾರೋ, ಯಾರು ಹೃದಯದ ಬರಿದಾದ ಹೃದಯದಿಂದ ಬಂದಿದ್ದಾರೆ ಸ್ವಾಮಿ, ಅಪ್ಪ ಆ ಹೃದಯವನ್ನು ಮುರಿದು ನಾವು ಮಾಡಿದ ಮಿಸ್ಟೇಕ್ಗಳಿಗೆ, ಪಾಪಗಳಿಗೆ, ತಪ್ಪುಗಳಿಗೆ ನಮ್ಮನ್ನು ಕ್ಷಮಿಸು. ನಿನ್ನ ರಕ್ತದ ಮೂಲಕವಾಗಿ ಶುದ್ಧೀಕರಿಸಿ, ನೀನು ಮಿಸ್ಟೇಕ್ ಮಾಡಲ್ಲ ಕರ್ತನೆ, ನಾವು ಮಾಡ್ಕೊಂಡಿದ್ದೇವೆ, ಕ್ಷಮಿಸು. ಕಾಡಿನ ಪ್ರದೇಶದ ಅನುಭವದಲ್ಲಿ ನಮ್ಮ ಹಿಡಿದಕ್ಕಾಗಿ ಸ್ತೋತ್ರ ದೇವರೇ. ಲೋಕದ ಜನರೊಂದಿಗೆ ದೂರ ಇಟ್ಟು ನಿನಗೆ ಹತ್ರವಾಗಿ ಅನುಭವದಲ್ಲಿ ನಮ್ಮನ್ನು ಸೇರಿಸಲಿಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀನು ನಮ್ಮ ಜೀವನದಲ್ಲಿ ಹೆಚ್ಚಿಸಲ್ಪಡಬೇಕಾಗಿದೆ, ನಾವು ತಗ್ಗಿಸಲ್ಪಡಬೇಕು. ಕ್ರಿಸ್ತನನ್ನು ಮಾತ್ರ ನಾವು ಪ್ರೊಕ್ಲೇಮೇಶನ್, ನಾವು ಆತ ಸಂದೇಶ ಮಾತ್ರ ಮಾತನಾಡಬೇಕಾಗಿದೆ. ಮೆಸ್ಸಯ್ಯ, ಆತನು ಪಾಪ ಕ್ಷಮಾಪಣೆ ಕೊಡುವಂತ ದೇವರು, ಆತನ ಹಾಗೆ ಲೋಕದಲ್ಲಿ ಯಾರಿಲ್ಲ ಎಂಬುದಾಗಿ, ಆತನ ಪಾದಗಳನ್ನು ತೊಳಿಲಿಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ ನಾವು ತಿಳಿದುಕೊಂಡು ನಿನಗಾಗಿ ನಾವು ಜೀವಿಸಿ ನಿನ್ನ ಹೆಚ್ಚಿಸುವ ಹಾಗೆ ಸಹಾಯ. ನಮಗೆ ಕೊಟ್ಟಿದ್ದ ಕೈ, ಕಾಲು, ಬಾಯಿ, ನಾಲಿಗೆ ಎಲ್ಲವೂ ಸ್ವಾಮಿ ನಿನಗಾಗಿ ನಾವು ಸಮರ್ಪಿಸ್ತೇವೆ. ಅಪ್ಪ, ನಮ್ಮ ಕುಟುಂಬಗಳನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಸಮರ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಕು.